ಶ್ರೀಮನೋಹರ ಭವ್ಯಾಭಂ ಶೋಭಾಮಯಃ ಸನ್ಮುಖಂ ತಂ ಹಯವದನಂ ವಂದೇ ಭಾಗ್ಯಪ್ರದಗುಣಾಧಿಕಂ ಸತ್ಕಲಾನಂದ ವಿಶ್ವೇಶಂ ವಿದ್ಯಾದಾನ ಪ್ರಿಯಂ ಪ್ರಭುಂ ಲಕ್ಷ್ಮೀಶಮಾದ್ಯ ಪೂಜಾರ್ಹಂ ಭಾವಯಾಮಿ ದಯಾನಿಧಿಂ. ಇಲ್ಲಿಗೆ ದಯಮಾಡಿಸಿರುವ ಸಮಸ್ತರಿಗೂ ಸುಸ್ವಾಗತವನ್ನು ಬಯಸುತ್ತೇವೆ. ಮಹನೀಯರೇ ಮತ್ತು ಮಹಿಳೆಯರೇ, ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ಆರ್ಕೆ ಓಪನ್ ಸರ್ಕ್ಯೂಟ್ ರ್ಯಾಲಿಗೆ ದೇಶದ ನಾನಾ ಭಾಗಗಳಿಂದ ಬಂದಿರುವ 30ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಕಳೆದ ವರ್ಷ ಇದೇ ರ್ಯಾಲಿಯಲ್ಲಿ ಮೊದಲನೇ ಬಹುಮಾನ ಪಡೆದ ಶ್ರೀ ಗೋಪಿನಾಥ್ ಅವರು ಹಾಗೂ ಅವರ ಮಾರ್ಗದರ್ಶಿ ಡಾಕ್ಟರ್ ರವಿಪ್ರಕಾಶ್ ಅವರು ಇದ್ದಾರೆ. ಈಗ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಚಂದೂಲಾಲ್ ಅವರು ಫ್ಲಾಗ್ ಆಫ್ ಮಾಡಲು ತಯಾರಾಗಿ ನಿಂತಿದ್ದಾರೆ. ಎಲ್ಲ ಸ್ಪರ್ಧಿಗಳಲ್ಲೂ ವಿಶೇಷ ಉತ್ಸಾಹ, ಪ್ರತಿಯೊಬ್ಬರಿಗೂ ತಾವೇ ಗೆಲ್ಲುವೆಂಬ ಆತ್ಮವಿಶ್ವಾಸ. ಸೋಲು ಗೆಲುವಿಗಿಂತ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಅಭಿಲಾಷೆಯೇ ಒಂದು ರೀತಿ ಚೆನ್ನ. ನೋಡಿ ನೋಡಿ, ಸ್ಪರ್ಧೆ ಪ್ರಾರಂಭವಾಯಿತು. ಗೋಪಿನಾಥ್ರವರ ಕಾರು ಹೊರಟಿತು. ಅದರ ಹಿಂದೆ 14ನೇ ನಂಬರ್ ಕಾರು ಶ್ರೀ ವರದರಾಜ್ ಅವರು.
ಕಂಗ್ರಾಚುಲೇಷನ್ ಗೋಪಿ. ವೆರಿ ಗುಡ್ ಗೋಪಿ. ವೆರಿ ಗುಡ್. ಫ್ಯಾಂಟಾಸ್ಟಿಕ್. ವೆರಿ ಗುಡ್. ವೆರಿ ಗುಡ್ ಗೋಪಿ. ಕಂಗ್ರಾಚುಲೇಷನ್ ಗೋಪಿ. ಪ್ರತಿ ಬಾರಿಯಂತೆ ಈ ರ್ಯಾಲಿಯಲ್ಲೂ ತಮ್ಮ ಸ್ವಸಾಮರ್ಥ್ಯದಿಂದ ಶ್ರೀ ಗೋಪಿನಾಥ್ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ. ಅವರ ಮಾರ್ಗದರ್ಶಿ ಹಾಗೂ ಸಹಚಾಲಕ ಡಾಕ್ಟರ್ ರವಿಪ್ರಕಾಶ್ ಮತ್ತು ಗೋಪಿನಾಥ್ ಈಗ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸುತ್ತಾರೆ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಜಗನ್ನಾಥ್. ನಿಮ್ ಹೆಂಡತಿ ಅಷ್ಟು ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತಿದ್ದವರು ಕಾರ್ ಆಕ್ಸಿಡೆಂಟ್ ನಲ್ಲಿ ಹೋಗ್ಬಿಟ್ರು ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಿಮಗೆ ಯಾವ ರೀತಿ ಸಮಾಧಾನ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆ ದೇವರೇ ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡ್ಬೇಕು. ಕಮಲಾ ರಾತ್ರಿ ಅಷ್ಟೊತ್ನಲ್ಲಿ ಮಳೇಲಿ ಯಾಕೆ ಒಬ್ರೇ ಡ್ರೈವ್ ಮಾಡ್ಕೊಂಡು ಹೋದ್ರು? ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಸ್ಥಿತಿಲಿ ಅವರಿಲ್ಲ. ನಡಿಯಪ್ಪ. ರಾಮಯ್ಯ, ಜಗನ್ನಾಥ ರಾಯರ್ ಮಗ ಗೋಪಿ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಯ್, ಹಲೋ ಸುಜಾತ. ಹಾಯ್ ಗೋಪಿ, ಹೇಗಿತ್ತು ರ್ಯಾಲಿ? ತುಂಬಾ ಥ್ರಿಲ್ ಆಗಿತ್ತು. ಈ ಸಲನು ನಾನೇ ಫಸ್ಟ್. ಕಂಗ್ರಾಟ್ಸ್. ನೀನು ಜೊತೆನಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಕಣೆ ಮರಿ. ಚೆನ್ನಾಗಿರ್ಲಿ. ಇನ್ನೂ ಮಾತ್ನಲ್ಲೇ ಕಾಲ ಕಳೀತಿರ್ತಿರೋ ಅಥವಾ ಬರ್ತಿರೋ? ಈ ಟೈಮ್ ಎಷ್ಟು? 6:30. ಕರೆಕ್ಟ್ ಆಗಿ 8 ಗಂಟೆ ನಿನ್ ರೂಮ್ ನಲ್ಲಿ ಇರ್ತೀನಿ, ಸರಿನಾ? ಪ್ಲೀಸ್, ನಿಮ್ಗೆ ಕೈ ಮುಗಿತೀನಿ, ನಿಧಾನವಾಗಿ ಬನ್ನಿಪ್ಪ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಕಮ್ ಇನ್. ಸಾರಿ ಸರ್, ನೀವು ಬರೋದಕ್ಕೆ ಮುಂಚೆ ಮನೆಯಿಂದ ಟ್ರಂಕಲ್ ಬಂದಿತ್ತು, ಮೆಸೇಜ್ ಬರ್ದಿಟ್ಟು ಹೋಗಿದ್ದೆ, ಕೊಡೋದು ಮರ್ತ್ಬಿಟ್ಟಿದ್ದಾರೆ. ಸಾರಿ ಫಾರ್ ದ ಟ್ರಬಲ್. ಸಾರಿ. ಮದರ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ.
ಏನ್ ಇವಾಗ ಬಂದ್ಯಾ? ಹೌದಪ್ಪ. ಹೇಗಿದ್ದಾಳಪ್ಪ ಅಮ್ಮ? ಏನ್ ಜ್ವರನ? ಅಮ್ಮ ಎಲ್ಲಿ? ರೂಮ್ ನಲ್ಲಿದ್ದಾಳ? ಅಮ್ಮ ಅವಳಿಲ್ಲ. ಮತ್ತೆ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದೀರಾ? ಹೌದು. ನಡಿ ನಡಿ ಹೋಗೋಣ. ಯಾವ ನರ್ಸಿಂಗ್ ಹೋಮು? ಯಾವ ನರ್ಸಿಂಗ್ ಹೋಮ್ ಹೇಳ್ತೀನಿ ಬಾ. ಯಾಕಪ್ಪ ಕಾರ್ನ ಇಲ್ಲಿ ನಿಲ್ಲಿಸ್ದೆ? ಅಮ್ಮ ಇರೋದೆಲ್ಲಿ? ಅಮ್ಮ ಇಲ್ಲಿ ಅಂತ? ನನಗಿದು ಅರ್ಥ ಆಗ್ತಾ ಇಲ್ವೇ? ನನ್ನ ಕೈನಲ್ಲಿ ಇದು ನಂಬೋದಕ್ಕೆ ಆಗ್ತಾ ಇಲ್ಲ. ಏನಾಗಿತ್ತಪ್ಪ ಅಮ್ಮನಿಗೆ? ಯಾಕೆ ನಾನು ಬರೋಷ್ಟೆಲ್ಲ ಮಣ್ಣಲ್ಲಿ ಮುಚ್ಚಿಟ್ಬಿಟ್ರೆ ಅವಳನ್ನ? ಅವಳ ಮುಖ ಕೂಡ ನೋಡಕ್ಕಾಗ್ಲಿಲ್ವೇ ನನ್ನ ಕೈನಲ್ಲಿ? ಯಾಕೆ ಹೀಗೆ ಮಾಡಿದ್ರಿ? ಸಂದರ್ಭ ಆಗಿತ್ತಪ್ಪ, ಸಮಾಧಾನ ಮಾಡ್ಕೋ. ಸಮಾಧಾನ ಅಲ್ಲ, ನಾನಿಂದ ಹೋಗುವಾಗ ಚೆನ್ನಾಗಿಲ್ಲಲ್ಲ ಮಾವ? ಹೌದಪ್ಪ, ಹೌದು. ಈಗ ಮನೆಗೆ ನಡಿ, ನಾನೆಲ್ಲ ಹೇಳ್ತೀನಿ. ಬಾ. ಸಾಯೋಂಥ ವಯಸ್ಸು ಅವಳದು. ಹೀಗಿದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ಲು ಅಂತ ಹೇಳಿದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ನನಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ನಮ್ಮಮ್ಮ. ಈಗ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಲು ಅಂತ ಹೇಳಿದ್ರೆ ಅದೇನಪ್ಪ ವಿಧಿ. ಕಾಲ ಮುಗಿದ ಮೇಲೆ ಒಂದು ಸಣ್ಣ ನೆಪ ಸಿಕ್ಕಿದ್ರು ಸಾಕು, ಹೋಗೋದೆ. ನಾವು ಪಡ್ಕೊಂಬಂದಿದ್ದೇ ಅಷ್ಟು. ಭೂಮಿ ಋಣ ಮುಗಿದ ಮೇಲೆ ಯಾರು ಯಾವ ಕ್ಷಣದಲ್ಲಾದ್ರೂ ಹೋಗ್ಬೋದು. ಗೋಪಿ, ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ನಿಮ್ಮಪ್ಪನಿಗೆ ನೀನೇ ತಾನೇ ಧೈರ್ಯ. ಹೀಗೆ ನೀನು ಅಳ್ತಾ ಕೂತ್ರೆ ನಿಮ್ಮಪ್ಪ ತುಂಬಾ ಜರ್ದು ಹೋಗ್ತಾನಪ್ಪ, ತುಂಬಾ ಜರ್ದು ಹೋಗ್ತಾನೆ. ಬನ್ನಿ ಬೇಗ. ಎಲ್ಗ ಹೋಗ್ತಾ ಇದ್ದೀರಾ? ಕಮಲಾ ಎಸ್ಟೇಟ್ ಹೋಗ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ತೀನಿ ಅಂತ ಹರ್ಸ್ಕೊಂಡಿದ್ದೀರಾ? ಕಮಲಾ ಎಸ್ಟೇಟ್ ಇಲ್ಲಿಂದ 6 ಮೈಲಿ ದೂರ ಇದೆ. ಏನ್ ಮಾಡ್ಲಿ, ನಾನು ಅಲ್ಲಿ ಹೋಗಿ ಸೇರ್ಲೇಬೇಕಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್, ತುಂಬಾ ಉಪಕಾರ ಆಯ್ತು. ರೇ ರೇ, ಇಳಿರಿ ಕೆಳಗೆ. ಏನು? ನನ್ಗೆ ನಿಮ್ಮ ಡ್ರೈವರ್ ಅಂತ ತಿಳ್ಕೊಂಡ್ರಾ?
ಅಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಓಹೋ ಥ್ಯಾಂಕ್ಸ್. ನಿಮ್ಮ ಹೆಸರು? ಜಗನ್ನಾಥ್ ಅಂತ. ಪರವಾಗಿಲ್ವೇ, ಹೆಸರು ಚೆನ್ನಾಗಿದೆ. ನಿಮಗೆ ಚಳಿ ಆಗಲ್ವಾ? ಸ್ವಲ್ಪ ಆಗುತ್ತೆ. ಓ ಸ್ವಲ್ಪ ಕೂತಿ ಒಂದು ಮಫ್ಲರ್ ಸುತ್ಕೊಂಡು ಬರಬಾರ್ದು. ಐ ಡೋಂಟ್ ಲೈಕ್ ಸೈಲೆಂಟ್ ರಿಯಾಕ್ಷನ್ಸ್. ನನ್ನ ಪಕ್ಕದಲ್ಲಿರೋರು ಸಲೀಸಾಗಿ ಮಾತಾಡ್ಬೇಕು. ಹೋ ನಿಮ್ಗೆ ನಗಕ್ಕೂ ಬರುತ್ತೆ. ಇನ್ನೇನು ಅಳಬೇಕು ಅಂತೀರಾ? ಮನೆ ಬಲೆ ಬಹಳ ಚೆನ್ನಾಗಿ ಮಾತಾಡ್ತೀರಾ. ನೀವು ಮಾತಾಡಕ್ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಓ ಈಗ ಅರ್ಥವಾಯ್ತು. ಯಾರಪ್ಪ ಇದು ಬಡಬಡ ಅಂತ ಮಾತಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯನಾ? ಪ್ರಶ್ನೋತ್ತರಗಳೆಲ್ಲ ನೀವೇ ಹೇಳ್ತಾ ಇರುವಾಗ ನಾನು ಹೇಳೋದೇನಿದೆ? ಏನ್ ಮಾಡೋದು, ನನಗಿದೊಂದು ಅಭ್ಯಾಸ. ಯಾರಾದ್ರೂ ಸಿಗ್ಲಿ ಒಡಮಟ ಅಂತ ಮಾತಾಡೋದು, ಜಾಲಿಯಾಗಿರೋದು. ಒಳ್ಳೆ ಅಭ್ಯಾಸ. ಕಮಲ ಎಸ್ಟೇಟ್ ಅಲ್ಲಿ ಯಾರು ನೋಡ್ಬೇಕು ನೀವು? ರಾಮಸ್ವಾಮಿಗಳನ್ನ. ರಾಮಸ್ವಾಮಿ? ಓಹೋ ಆ ಮೀಸೆ, ಆ ಎಡಬಿಡಂಗಿ, ಆ ಮನುಷ್ಯನೇ. ಅವ್ರಿಗೆ ಯಾವಾಗ್ಲೂ ಮೂಗಿಂತದಿಲ್ಲ ಕೋಪ ಇರುತ್ತೆ. ಆ ಮನುಷ್ಯ ಹೇಗೆ ಗೊತ್ತು ನಿಮಗೆ? ಅವ್ರು ಗೊತ್ತಿಲ್ಲ ನನಗೆ. ಅವ್ರ ಮಗ ಮಹೇಶ ನನ್ನ ಕಾಲೇಜ್ ಮೇಟ್. ಮಹೇಶ? ಅಯ್ಯೋ ಆ ಲೂಸು ನಿಮ್ ಫ್ರೆಂಡಾ? ನಿಲ್ಸಿ ಕಾರ್ನ. ಯಾಕೆ ನಿಲ್ಸಿ ಕಾರ್ನ. ರೀ ಯಾಕ್ರಿ? ನೀವು ಲೂಸ್ ಅಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ. ವಾಟ್? ಮಹೇಶ ನನ್ನ ಸ್ನೇಹಿತ. ನನ್ನ ಎದುರಿಗೆ ಅವನ್ನ ಲೂಸ್ ಅಂತಿಲ್ಲ. ಎಷ್ಟು ಧೈರ್ಯ ನಿಮಗೆ? ಮೊದಲು ಮ್ಯಾನರ್ಸ್ ಕಲ್ತ್ಕೊಳ್ಳಿ. ಗುಡ್ ಬೈ. ಅಲ್ಲಿವರೆಗೂ ಹೊರಬೇಕು ಅಂತಿದ್ರೆ ಅದು ನಿಮ್ ಕರ್ಮ. ನಾನೇನ್ ಮಾಡ್ಲಿ? ನಮಸ್ಕಾರ. ನೀವು? ನನ್ನ ಹೆಸರು ಜಗನ್ನಾಥ ಅಂತ. ನಾನು ಮಹೇಶ್ನ ಸ್ನೇಹಿತ. ನೀವೇನಾ? ಹೌದು. ನಾನು ಅವ್ರ ತಂದೆ. ಆಹಾ. ಮಹೇಶ, ಮಹೇಶ ಬಂದೆಪ್ಪ, ಬಾರಯ್ಯ, ನೋಡುವ ಯಾರು ಬಂದಿದ್ದಾರೆ ಅಂತ. ಜಗನ್ನಾಥ ಯಾವಾಗ ಬಂದೆ? ಈಗ ತಾನೇ ಬಂದೆ. ಅಪ್ಪ, ನನ್ನ ಸ್ನೇಹಿತ ಜಗನ್ನಾಥ ಅಂತ ಹೇಳಿದಲ್ಲ ಇವನೇ. ನಿನಗಿಂತ ಮೊದಲೇ ನೋಡಿದೆ ಕಣಯ್ಯ, ನಿಮ್ಮ ಅಪ್ಪ ಅಂತ ಹೇಳ್ಕೊಂಡೆ. ನಡೀರಿ ನಡೀರಿ, ಬಾ. ಕೇಳೋದನ್ನೇ ಮರ್ತಿದೆ. ಅಲ್ಲ ಕಣಯ್ಯ ದೊಡ್ಡ ಮನುಷ್ಯ, ಬರೋದು ಬಂದೆ. ಒಂದ್ ಕಾಗ್ದ ಹಾಕ್ಬಾರ್ದಾಗಿತ್ತ? ಬಸ್ ಸ್ಟ್ಯಾಂಡ್ಗೆ ನಾನೇ ಕಾರ್ ತರ್ತಿದ್ದೆ. 6 ಮೈಲಿ ದೂರ ಇದೆಯಲ್ಲ, ಹೋಲ್ಡ್ ಅನ್ನು ಸೂಟ್ ಕೇಸ್ನು ಹೊತ್ಕೊಂಡು ನಡ್ಕೊಂಬಂದ್ರ? 3-4 ಮೈಲಿ ಜೀಪ್ ನಲ್ಲಿ ಬಂದೆ, ಆಮೇಲೆ ನಡ್ಕೊಂಡ್ ಬಂದೆ. 3-4 ಮೈಲಿ ಜೀಪ್ ನಲ್ಲಿ ಬಂದ್ಯಾ? ಯಾರ್ ಜೀಪ್ ಅದು? ಯಾರ್ದೋ ಗೊತ್ತಿಲ್ಲಪ್ಪ. ನಾನು ಬಸ್ ಹಿಡಿದು ಬರ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಜೀಪ್ ನಲ್ಲಿ ಬರ್ತಾ ಇತ್ತು. ಡ್ರಾಪ್ ಕೊಡ್ತೀನಿ ಬನ್ನಿ ಅಂದ್ಲು. ಸರಿ, ನಾನು ಜೀಪ್ ಹತ್ತಿ ಕೂತ್ಕೊಂಡೆ. ಆ ಹುಡುಗಿ ದಾರಿ ಉದ್ದಕ್ಕೂ ಬಡಬಡ ಅಂತ ಮಾತಾಡ್ತಾನೆ ಇದ್ಲು. ಸರಿ, ಕಮಲಾ ಎಸ್ಟೇಟ್ ನಲ್ಲಿ ನೀವು ಯಾರು ನೋಡ್ಬೇಕಾಗಿತ್ತು ಅಂತ ಆ ಹುಡುಗಿ ಕೇಳಿದ್ಲು. ನಾನು ಹೀಗೆ ರಾಮಸ್ವಾಮಿಗಳನ್ನ ಅಂತ ಹೇಳಿದೆ. ಯಾರು? ಮೀಸಾ ರಾಮಸ್ವಾಮಿನ? ಅಯ್ಯ, ಮನುಷ್ಯನಿಗೆ ಕೋಪ ಅನ್ನೋದು ಮೂಗನ್ ತುದಿನಲ್ಲೇ ಇರುತ್ತೆ, ಶುದ್ಧ ಎಡಬಿಡಂಗಿ ಎಂದ್ಲು. ನನ್ನನ್ನ ಎಡಬಿಡಂಗಿ ಅಂದ್ಲು? ಹೌದು ಸರ್, ನಿಮ್ಮನ್ನ ಎಡಬಿಡಂಗಿ ಎಂದ್ಲು. ಮಹೇಶಿನ ಶುದ್ಧ ಲೂಸು ಅಂದ್ಲು. ಏನು? ನನ್ನ ಲೂಸು ಅನ್ಲ? ಹೌದಯ್ಯ ಅಂತೀನಿ. ನಾನು ಅನ್ಕೋತೀನಿ ಪಾಪ ಹುಡುಗಿಗೆ ಸ್ವಲ್ಪ ಬುದ್ಧಿ ನೆಟ್ಟಿಗಿಲ್ಲ ಅಂತ ಕಾಣುತ್ತೆ. ಒಂಥರ ಕ್ರಾಕ್ನ ಹಾಗೆ ಮಾತಾಡ್ತಾ ಇದ್ಲು. ಬಿಸಿ ಬಿಸಿಯಾಗಿ ಇಡ್ಲಿ ಹಾಕ್ಲಾ? ಬೇಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಓಹ್, ನಾನು ಯಾರು ಅಂತನಾ? ನನ್ನ ಹೆಸರು ಕಮಲ, ರಾಮಸ್ವಾಮಿ ಅವರ ಮಗಳು, ಮಹೇಶನ ತಂಗಿ. ನನಗೆ ಗೊತ್ತಾಗಿಲ್ಲ, ಐ ಆಮ್ ಸಾರಿ. ನಾನು ನಿಮಗೆ ಎಲ್ಲೋ ತಲೆ ಕೆಟ್ಟಿರಬಹುದು, ಶುದ್ಧ ಕ್ರ್ಯಾಕ್ ಅಂತೆಲ್ಲ ಹೇಳ್ಬಿಟ್ಟೆ ಸರ್.
ಇವರೇ ಸರ್ ನನ್ನ ಜೀಪ್ನಲ್ಲಿ ಕರ್ಕೊಂಡ್ ಬಿಟ್ಟಿದ್ದು. ನಿಮ್ಮನ್ನ ಮೀಸೆ ರಾಮಸ್ವಾಮಿ, ಎಡಬಿಡಂಗಿ, ಇವನು ಶುದ್ಧ ಲೂಸು ಅಂತ ಹೇಳಿದ್ದು ಇವ್ರೆ. ನೀನು ನನ್ನ ಲೂಸ್ ಅಂದ್ಯಾ? ನೋಡ್ದನಪ್ಪ ತಮಾಷಿನ. ಅಣ್ಣ ಅಣ್ಣ, ನೀನು ಲೂಸ್ ಅಂದಾಗ ಇವ್ರ ಮುಖ ನೋಡ್ಬೇಕಾಗಿತ್ತು. ಕೋಪಕ್ಕೆ ಮೂಗೆಲ್ಲ ಕೆಂಪುಗಾಗೋಯ್ತು. ಎಲ್ಲಿ ಹೊಡೆದು ಬಿಡ್ತಾರೋ ಅಂತ ಹೆದ್ರು ಬಿಟ್ಟಿದ್ದೆ. ಇವಳು ಯಾವಾಗ್ಲೂ ಹೀಗೇನೆ, ಎಲ್ಲರ ಜೊತೆನೂ ಹೀಗೆ ಹುಡುಗಾಟ ಆಡ್ತಾ ಇರ್ತಾಳೆ. ಇವತ್ತು ಜುಲೈ 7 ಅಲ್ವಾ? ನಿನ್ ಬರ್ತ್ಡೇ ಅಲ್ವೇನೆಯಾ? ಹೌದು ಸರ್, ಇವತ್ತು ನಾನು ಹುಟ್ಟಿದ ದಿವಸ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದಿಡ್ಲಿ ಹಾಕ್ಲಾ? ಹಾಕಿ. ಏನೇ ಇಷ್ಟೊಂದು ಜನದ ಗುಂಪು? ಏನ್ ಸ್ಟ್ರೈಕಾ? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಯಾಕಪ್ಪ ಹೀಗೆ ಗುಂಪು ಕಟ್ಕೊಂಡು ನಿಂತಿದ್ದೀರಾ? ಹೊಸ ಮ್ಯಾನೇಜರ್ ಬರ್ತಾರಂತ ತಿಳಿತು, ಅದಕ್ಕೆ ನೋಡಕ್ಕೋಸ್ಕರ ನಿಂತಿದ್ದೀವಿ. ಇವರೇ ಹೊಸ ಮ್ಯಾನೇಜರ್. ಹೊಸ ಮ್ಯಾನೇಜರ್ಗೆ ಸ್ವಾಗತ. ಏನಪ್ಪ ಇದು? ಏನು ಹೊಸದಾಗಿ ಬರೋ ಮ್ಯಾನೇಜರ್ಗಳಿಗೆ ಇದೇ ತರ ಸ್ವಾಗತನ? ನನಗೇನು ಗೊತ್ತಿಲ್ಲಪ್ಪ, ನನಗೆ ಆಶ್ಚರ್ಯವಾಗಿದೆ. ಶ್ರೀನಿವಾಸ, ಯಾರ್ದಪ್ಪ ಈ ಏರ್ಪಾಡೆಲ್ಲ? ತಳ್ರ. ಯಾಕೆ ಸವಾರಿಸ್ಬಿಟ್ರಿ? ನೀವು ಅಡಿಗೆ ಕೆಲಸ ಮಾಡಕ್ ಬಂದಿದ್ದೀರಾ ಇಲ್ಲ ಮ್ಯಾನೇಜರ್ ಕೆಲಸ ಮಾಡಕ್ ಬಂದಿದ್ದೀರಾ? ನನಗೆ ಚಿಕ್ಕ ಹುಡುಗನಿಂದ ಅಡಿಗೆ ಮಾಡಿ ಅಭ್ಯಾಸ ಇದೆ. ಮೇಲೆ ಕಾಲೇಜ್ ಡೇಸ್ ಅಲ್ಲಿ ಕೂಡ ಕಾಲೇಜ್ ನಲ್ಲಿ ಇದ್ದಾಗ ರೋಡ್ ನಲ್ಲಿ ಪಟ್ಟಿ ಹೊಡೆದಿರಬಹುದು, ಅದನ್ನ ಈಗಿನ ಮಾಡೋ ಗೋಜಿಲ್ಲ. ಈಗ ಮರ್ಯಾದೆಗೆ ನೀವು ಊಟಕ್ಕೆ ಬರ್ತೀರಾ ಇಲ್ಲ ಡೈನಿಂಗ್ ಹಾಲ್ ಶಿಫ್ಟ್ ಮಾಡ್ಲಾ? ಬೇಡಿ, ನೀವು ಮನಸ್ಸು ಮಾಡಿದ್ರೆ ಡೈನಿಂಗ್ ಹಾಲ್ನೇ ಏನು ಇಡೀ ಮನೇನ ಇಲ್ಲಿ ಹೊತ್ಕೊಂಡ್ ಬರ್ಬಲ್ರಿ ಅನ್ನೋ ಶಕ್ತಿ ನಿಮಗಿದೆ ಅಂತ ನನ್ಗೆ ಗೊತ್ತಿದೆ. ಬರ್ತೀನಿ. ನೀವು ಕಾಲೇಜ್ ಡೇಸ್ ನಲ್ಲಿ ಪಲ್ಟಿ ಹೊಡೆದಿರಬಹುದು, ಆದ್ರೆ ಅದನ್ನ ಇಲ್ಲೂ ಹೊಡೆಯೋ ಗೋಜಿಲ್ಲ. ಒಳ್ಳೆ ಮಾತಲ್ಲಿ ಬರ್ತೀರಾ ಇಲ್ಲ ಡೈನಿಂಗ್ ಹಾಲ್ ಇಲ್ಲಿ ತಂದು ಬಿಡ್ಲಾ ಅಂತ ಹೇಳ್ತಾರೆ. ನಾನೇ ಹೇಳ್ ಕಳಿಸ್ತೆ ಕಣೆ ಆ ಕಮಲು ಕೈಲಿ. ಅವನಿಗೆ ಅಡಿಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ಒಲೆ ಹಚ್ಚಕ್ ಮುಂಚೆ ಇಲ್ಲಿಗೆ ಊಟಕ್ಕೆ ಕರ್ಕೊಂಡ್ ಬಾ ಅಂತ. ಅವ್ರು ಹಾಗೆ ಹೇಳಿಲ್ವೇ? ಒಳ್ಳೆ ಯುದ್ಧಕ್ಕೆ ಬರೋರು ಹಾಗೆ ಬಂದ್ರು. ಅವಳು ಮಾತೇ ಹಾಗೆ. ಎಲ್ಲರಲ್ಲೂ ಪ್ರೀತಿ ಸಲಿಗೆ, ಸದಾ ನಗನಗ್ತಾ ಅವಳ ಮನ್ಸಲ್ಲಿರೋ ಕೊರಗನ್ನ ಮರೆಯೋಕ್ ಪ್ರಯತ್ನ ಪಡ್ತಾಳೆ. ಏನಂದ್ರೆ ಅವರು ಕೊರಗ? ಹೌದಯ್ಯ, ಅದು ಕೊರಗು ಅಂತ ಹೇಳೋ ಇಲ್ಲ ಕಾಂಪ್ಲೆಕ್ಸ್ ಅಂತ ಹೇಳೋ ನಂಗೊಂದು ಗೊತ್ತಾಗ್ತಾ ಇಲ್ಲ. ನಮ್ ತಾಯಿ ಮನೆ ಕಡೆ ಬಣ್ಣ ಎಲ್ರಿಗೂ ಕೆಂಪು, ಇವಳೇ ಸ್ವಲ್ಪ ಕಪ್ಪು. ನಮ್ಮ ಅಜ್ಜಿ ಇದ್ದಾಗ ಇವಳನ್ನ ಕರ್ಕಿ ಅಂತ ತಮಾಷೆ ಮಾಡ್ತಾ ಇದ್ರು. ಅದು ಅವಳ ಮನಸ್ಸಲ್ಲಿ ಇನ್ನೂ ಉಳಿದೋಗಿದೆ. ಮಹೇಶ, ಪುರಂದರದಾಸರು ಹೇಳಿದ್ದಾರೆ, ಕಾಳಿಂದ ನದಿಯು ಕಪ್ಪು, ಕಾಮಿನಿಯರ ಕರಿಮಣಿ ಸರವು ಕಪ್ಪು, ಅಂಗನೆ ಕೇಳು 3 ಲೋಕದಿ ನಮ್ಮ ಪುರಂದರ ವಿಠಲನ 3 ತೀವು ಕಪ್ಪು ಅಂತ. ಕಪ್ಪು ಎನ್ನಲಿ ಬೇಡವೋ ಶ್ರೀಹರಿಯನು ಕಪ್ಪು ಎನ್ನಲಿ ಬೇಡವೋ? ಯಾಕೆ ಪಾಪ ಅವ್ರ ಮನಸ್ಸಿಗೆ ಇಷ್ಟೊಂದು ಹಚ್ಕೊಂಡ್ಬಿಟ್ರು? ಜಗನ್ನಾಥ, ಇದನ್ನ ಅವಳಿಗೆ ಹೇಳ್ಬೇಕಯ್ಯ. ಹೇಳಲೇಬೇಕು. ಹಲೋ. ಓಹೋ, ಏನು ಒಬ್ಬರೇ ವನವಿಹಾರ ನಡೆಸ್ತಾ ಇದ್ದೀರಲ್ಲ? ವನವಿಹಾರ ಏನಲ್ಲ, ಗಿಡ ಎಲ್ಲ ಬಹಳ ಸೊಂಪಾಗಿ ಬೆಳೆದಿವೆ. ಹೀಗೆ ವ್ಯವಸಾಯ ಮಾಡ್ತಾ ಇದ್ರು ಹೂವ ಇನ್ನೂ ಹೆಚ್ಚಾಗಿ ಬರ್ತಾ ಇರುತ್ತೆ, ನೋಡೋದಕ್ಕೆ ಬಹಳ ಸೊಗಸಾಗಿರುತ್ತೆ ಅಂತ. ನೀವೊಬ್ಬರೇ ಇದ್ದೀರಲ್ಲ, ಬೇಜಾರಾಗುತ್ತೆ ಅಂತ ಈ ಟೇಪ್ ರೆಕಾರ್ಡರ್ ತಂದೆ. ಓಹೋ, ಥ್ಯಾಂಕ್ಸ್. ನಿಮಗ್ ಮಾತಂತೂ ಬೇಕಿಲ್ಲ, ಸಂಗೀತಲಾದ್ರೂ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ಅಯ್ಯೋ, ಬೇಕಾದಷ್ಟಿದೆ. ನಾನೊಂದು ಹಾಡ್ಲಾ? ಹಾಡಿ. ಈಗ ಬೇಡ, ಇನ್ನೊಂದ್ಸಲಿ ಪ್ರೋಗ್ರಾಮ್ ಮಾಡೋಣ. ಈಗ ನೀವು ಟೇಪ್ ರೆಕಾರ್ಡ್ ಹಾಕೊಂಡು ಕೇಳಿ, ನಾನು ಬರ್ಲಾ? ಸಾಲಿಗ್ರಾಮವೇ ಕಪ್ಪು, ಸರಸಿಜೋದ್ಭವ ಕಪ್ಪು, ಕಾಮಿನಿಯರ ಕರಿಮಣಿ ಸರವೇ ಕಪ್ಪು, ಅಂಗನಿ ಕೇಳು 3 ಲೋಕದಿ ನಮ್ಮ
ಪುರಂದರ ವಿಠಲನ ಮೂರುತಿ ಕಪ್ಪು ಕಪ್ಪು ಏನಲು ಬೇಡವೋ. ಹೇಗೆ ಸರಿನಾ? ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು? ನಾನು ಅಂದ್ರೆ ಅದೇ ನಿಮ್ಮ ಕಪ್ಪು ಏನಲ್ಲೇ ಬೇಡವೋ. ಎಂಥ ಒಳ್ಳೆ ಶಾರೀರ ನಿಮ್ದು, ಎಷ್ಟು ಸೊಗಸಾಗಿ ಹಾಡ್ತೀರಾ. ಅಂತೂ ನನ್ನ ಹಾಡನ್ನು ಕದ್ದು ಬಿಟ್ರಿ ನೀವು. ಕೆಲವರು ಹಾಡನ್ನು ಕದೀತಾರೆ, ಕೆಲವರು ಮನಸ್ಸನ್ನು ಕದೀತಾರೆ. ಅದ್ ಸರಿ, ಯಾಕೆ ಫೋನ್ ಮಾಡಿತ್ತು? ಸಾಲಿಗ್ರಾಮ ಕಪ್ಪು, ಪುರಂದರ ವಿಠಲನ ಮೂರ್ತಿ ಕಪ್ಪು ಅಂತ ಹೇಳಿ ಹೊಗಳ್ತಾ ಇದ್ರಲ್ಲ, ನನ್ನಲ್ಲಿ ಏನ್ ಅಂಥ ವಿಶೇಷವಾದ ಗುಣ ಕಂಡ್ರಿ? ಆ ಕಪ್ನಲ್ಲಿರೋ ಒಳ್ಳೆ ಗುಣ ನಿರಾಡಂಬರವಾದ ಮನಸ್ಸು. ಕಣ್ಣು ಕಾಣಿಸ್ತಿರೋ ಮನಸ್ಸು ಹೀಗೆ ಇದೆ ಅಂತ ಹ್ಯಾಕ್ ಕಂಡು ಹಿಡಿದ್ರಿ ನೀವು? ಕಣ್ಣೇ ಮನಸ್ಸಿನ ಕನ್ನಡಿ ಅಂತಾರೆ. ಸ್ವಲ್ಪ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು. ಬಿಡು ಮಹೇಶ, 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 ಬಿಡು, ಬಿಡು ನನ್ನ, ಬಿಟ್ಬಿಡು ನನ್ನ. ನಾನಿರಬಾರ್ದು. ಕಮಲನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಹೇಶ. ಕಮಲನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಹೇಶ. ನೀನ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ರೆ ಪೊಲೀಸ್ನವರು ಯಾಕೆ ಸತ್ತ, ಕಾರಣ ಏನು ಅಂತ ಎಂಕ್ವೈರಿ ಮಾಡಲ್ವಾ? ಎಲ್ಲಾ ಪತ್ರಿಕೆಗಳಲ್ಲೂ ಸುದ್ದಿ ಬರಲ್ವಾ? ಆಗ ನಿನ್ನ ಮಗ ಗೋಪಿ ಗತಿ ಏನಯ್ಯ? ಗೋಪಿ ಗತಿ ನಾನೇ ಅವನ ತಾಯಿನ ಕೊಂದೆ ಅಂತ ಕೇಳಿದ್ರೆ ನನ್ನ ಗತಿ ಏನಯ್ಯ? ಯಾಕಪ್ಪ ಇಂಥ ಪಾಪದ ಕೆಲಸ ಮಾಡಿದೆ ಅಂತ ಅವನಿಗೆ ಕೇಳಿದ್ರೆ ನಾನೇನಯ್ಯ ಹೇಳಿ? ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅದಕ್ಕೆ ಬೇರೆ ಏರ್ಪಾಡು ನಾನು ಮಾಡ್ತೀನಯ್ಯ. ನೋಡು, ಇನ್ಮೇಲೆ ಇಂಥ ಅನಾಹುತಕ್ಕೆ ಕೈ ಹಾಕ್ಬೇಡ ಮಹೇಶ. ಇನ್ಯಾತಕ್ಕೋಸ್ಕರ ಬದುಕಿರ್ಲಿ ನಾನು? ನಿನ್ನ ಮಗನಿಗೋಸ್ಕರ, ನನಗೋಸ್ಕರ. ನನ್ನ ನೋಡಯ್ಯ, ಹೆಂಡ್ತಿನ ಕಳ್ಕೊಂಡೆ, ಮಗನ್ ಕಳ್ಕೊಂಡೆ, ತಂಗಿ ಸಂಸಾರ ನೋಡ್ಕೊಂಡು ಸುಖವಾಗಿರೋಣ ಅಂತಿದ್ದೆ. ಇವತ್ತು ಅವಳು ಹೊರಟದು. ನನ್ಗೆ ಉಳಿದಿರೋರು ಯಾರು? ನೀನು, ಗೋಪಿ. ನಿನ್ನನ್ನು ಕಳ್ಕೊಂಡು ನಾನು ಎಲ್ಲಿಗಯ್ಯ ಹೋಗ್ಲಿ? ರಾಮಯ್ಯ, ಈ ಮನೇಲಿ ನೀನು ಬರೀ ಅಡಿಗೆವನಲ್ಲಪ್ಪ. ಈ ಮನೆಯವ್ರ ಪೈಕಿ ನೀನು ಒಬ್ಬ. ಇಲ್ಲಿ ನಡೆದ ಘಟನೆ ನಮ್ 3 ಜನಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಗೋಪಿ ಅವ್ರ ತಾಯಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರಂತೆ, ಅದಕ್ಕೆ ಗೋಪಿ ಬರ್ಲಿಲ್ಲ. ಅಕ್ಕ, ನಾನೇ ಹೋಗಿ ನೋಡ್ಕೊಂಡ್ ಬರ್ಲಾ? ಬೇಡ ಸುಜಾತ, ಜಗನ್ನಾಥ ರಾಯರ್ ಅವ್ರ ಹೆಂಡತಿ ಕಳ್ಕೊಂಡು ದುಃಖದಲ್ಲಿ ಹುಚ್ಚಾಗ್ಬಿಟ್ಟಿದ್ದಾರೆ. ಯಾರು ಹೋದ್ರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ. 4 ದಿನ ಹೋದ್ಮೇಲೆ ಗೋಪಿನೇ ಬರ್ತಾನೆ. ಇಲ್ಲದೆ ಇದ್ರೆ ನಾವೇ ಫೋನ್ ಮಾಡೋಣ.
ಯಾಕಪ್ಪ ಕತ್ಲಲ್ಲಿ ಕೂತಿದ್ಯಾ? ನನ್ನ ಬಾಳೆಲ್ಲ ಅಂಧಕಾರದಲ್ಲಿ ಮುಳುಗಿರುವಾಗ ಇನ್ನು ಬೆಳಕೆಲ್ಲ ಯಾಕೆ ಕಾಣೋದಕ್ಕೆ ಸಾಧ್ಯ? ಅದು ಮನಸ್ಸಿನ ಭಾವನೆ. ನೀನ್ ಹೀಗೆ ಇನ್ನು ಎಷ್ಟು ದಿನ ಅಂತ ಕೊರಗ್ತಿರ್ತೀಯ? ಊಟ ಇಲ್ದೆ, ನಿದ್ದೆ ಇಲ್ದೆ, ಮನ್ಸಿಗೆ ನೆಮ್ಮದಿ ಇಲ್ದೆ ಹೀಗೆ ಇದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ? ನಾನೀಗ ಬದುಕಿದ್ದೀನೇನಯ್ಯ ಸಾಧಿಸಬೇಕಾಗಿದೆ? ತಪ್ಪು ಜಗನ್ನಾಥ, ತಪ್ಪು. ನಿನಗೋಸ್ಕರ ಅಲ್ದೇ ಇದ್ರು ನಿನ್ ಮಗನಿಗೋಸ್ಕರ ನಾದ್ರೂ ಬದುಕಲೇಬೇಕು. ನೀನು ಹೊಸ ಮನುಷ್ಯನಾಗ್ಲೇಬೇಕು. ಇನ್ ಹೇಗಯ್ಯ ಹೊಸ ಮನುಷ್ಯನಾಗೋದಕ್ಕೆ ಸಾಧ್ಯ? ಕಣ್ಣು ಬಿಟ್ಕೊಂಡಿರ್ಲಿ, ಕಣ್ಣು ಮುಚ್ಕೊಂಡಿರ್ಲಿ, ಅವಳೇ ಎದುರು ಬಂದು ನಿಂತಾಗುತ್ತೆ. ಕಮಲನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಎಲ್ಲೋಡು, ಮನೇಲೆ ಇದ್ರೆ ಮರೆಯೋಕ್ಕಾಗಲ್ಲ. ಹೊರಗಡೆ ಮೊದಲು ಹಾಕಿ ಸುತ್ತಾಡಬೇಕು, ಸ್ನೇಹಿತರ ಜೊತೆ ಬೆರೀಬೇಕು, ಆಗ್ಲೇ ಮರೆಯೋಕ್ ಸಾಧ್ಯ. ನಾನೊಬ್ಬ ಇದೀನಲ್ಲಯ್ಯ ನಿನ್ನವನಾಗಿ. ಗುಡ್ ಶಾಟ್. ಹಲೋ ಸರ್. ಹಲೋ ಶ್ರೀಧರ್, ಯಾವಾಗ ಬಂದೆ? 4 days ಆಯ್ತು. ಹೌದಾ? ಬೈ ದ ಬೈ, ಮೀಟ್ ಮಿಸ್ಟರ್ ಜಗನ್ನಾಥ್. ಪ್ಲೇಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಕಾಫಿ ಪ್ಲಾಂಟರು, ದೊಡ್ಡ ಎಸ್ಟೇಟ್ ಓನರು. ಇವರು ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಶ್ರೀಧರ್ ಅಂತ. ಆಳಗಟ್ಟಿಗ, ಹಿಡಿದ ಕೆಲಸ ಸಾಧಿಸದೆ ಬಿಡಲ್ಲ. ಗುಡ್, ಬಹಳ ಸಂತೋಷ ನಿಮ್ ಪರಿಚಯ ಆಗಿದ್ದು. ಏನಯ್ಯ, ರಾಜ್ಯದ ಮೇಲೆ ಬಂದಿದೀಯಾ? ಇಲ್ಲ ಸರ್, ನನ್ನ ಸ್ಪೆಷಲ್ ಆಗಿ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ. ಹೌದಾ? ಅದೇನು? ಇಲ್ಲಿ ಕಾರ್ ಆಕ್ಸಿಡೆಂಟ್ ನಲ್ಲಿ ಒಬ್ಬಾಕೆ ಹೋಗ್ಬಿಟ್ರು. ಅವ್ರು ಸತ್ತಿದ್ದೇನೋ ಆಕ್ಸಿಡೆಂಟ್ ಅಂತ ಎಲ್ಲ ಹೇಳ್ತಾ ಇದ್ರು. ಡಿಪಾರ್ಟ್ಮೆಂಟ್ ಅದು ಕೊಲೆ ಆಗಿರ್ಬೋದು ಅನ್ನೋ ಅಂತ ಅನುಮಾನ ಬಂದಿದೆ. ಇನ್ವೆಸ್ಟಿಗೇಷನ್ಗೋಸ್ಕರ ನನ್ನ ಡೆಪ್ಯೂಟ್ ಮಾಡಿದ್ದಾರೆ ಸರ್. ಬಹಳ ಜವಾಬ್ದಾರಿ ಕೆಲಸ ಅಪ್ಪ, ತುಂಬಾ ಹುಷಾರಾಗಿ ಮಾಡ್ಬೇಕು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸರಿಗ ಆಡೆ ಆಡ್ತಿಲ್ವೇನಕ್ಕ? ಹಾಯ್ ಸುಜಯ್. ಓ ಮಾವ, ಏನಿಬ್ರು ಆನಂದವಾಗಿ ಕೇರ ಮಾಡ್ತಿದ್ರಲ್ಲ, ಆಡಿ ಆಡಿ. ಯಾವಾಗ ಬಂದೆ? ಹಾ, ಇದೇ ಈಗ ಬರ್ತಾ ಇದ್ದೀನಿ. ಏನ್ ಸುಜಿ ಮರಿ, ಹೇಗಿದೀಯಾ? ಚೆನ್ನಾಗಿದೆ. ಹಾ, ಎಲ್ಲಿ ಮಾವ? ಯಾವಾಗ ಬಂದೆ? ಏನ್ ಮಾವ ಚೆನ್ನಾಗಿದ್ಯಾ? ಯಾಕೆ ನನ್ ಮರ್ತ್ಬಿಟ್ಟೆ? ಅದ್ಯಾಗೆ ನಿನ್ನ ಮರೆಯೋಕ್ ಸಾಧ್ಯ? ಗಿಡಗನ ಹಾಕಿರೋ ನಿನ್ನ ಮರೆಯೋದು ಅಷ್ಟೊಂದ್ ಸುಲಭನ? ಅಯ್ಯೋ ಮಾವ, ಮಾವ ಮುದ್ದು ಮುದ್ದಾಗಿದ್ದೀನಿ ಅಂತ ಮುದ್ದಾಡಕ್ ಬರ್ಬೇಡ. ಹೇಳಿ. ಹಾ ಸುಜಿ, ನಾನ್ ಲೆಟರ್ ಬರ್ದ್ನಲ್ಲ, ಬಂದ್ ಸೇರ್ತಾ? ಸೇರ್ತು. ಮತ್ತೆ ಯಾಕೆ ಉತ್ತರ ಬರೀಲಿಲ್ಲ? ಬರೀಬೇಕು ಅನ್ನಿಸ್ಲಿಲ್ಲ, ಅದಕ್ಕೆ ಬರೀಲಿಲ್ಲ. ಸುಜಾತು, ಇವತ್ತೇನಾದ್ರೂ ಸರಿ, ನಾನ್ ನಿನ್ನ ಅಭಿಪ್ರಾಯ ತಿಳ್ಕೊಳ್ಳೇಬೇಕು. ಅವಳ ಅಭಿಪ್ರಾಯನ ನಾನು ಹೇಳ್ತೀನಿ, ಬಾರೇ ಇಲ್ಲಿ. ಏನು ಏನದ್ ಹೇಳೋದು? ಲೋ ಮಗು, ಅವಳು ನನ್ ಮಗಳು, ನಾನು ಅವಳ ಅಪ್ಪ. ಏನ್ ಭಾರಿ ಕಷ್ಟಪಟ್ಟಿದ್ಯಾ ನೀನು. 9 ತಿಂಗಳು ಅವಳನ್ನ ಹೊತ್ತು ಹೆತ್ತು. ನಿಂಗೇನು ಗೊತ್ತು ಅವಳ ಹೆರಿಗೆಲೆ ನಾನು ಎಷ್ಟೊಂದು ನೋವು ಅನುಭವಿಸಿದ್ದೀನಿ ಅಂತ? ಆ ನೀನಾ? ನಾನಲ್ಲ, ನನ್ ಮಗಳು. ಅಜ್ಜಿ, ನನ್ ಹೆಂಡತಿ. ಅಬ್ಬಾ, ಅಮ್ಮ, ನಾನ್ ಮದುವೆ ಆಗೋದು ನಿನ್ನನ್ನಲ್ಲ, ನಿನ್ನ ಮಗಳನ್ನ. ಅದ ಹಾಗೆ ಮದುವೆ ಆಗ್ತಿ? ಕೂತ್ಕೆ ತಾಳಿ ಕಟ್ತೀನಿ, ಕೈ ಹಿಡಿದು ಎಳ್ಕೊಂಡು ಹೋಗ್ತೀನಿ. ಇಂಪಾಸಿಬಲ್. ನಾನ್ ಕರ್ಕೊಂಡು ಹೋದ್ರೆ ನೀನ್ ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಮಾಡ್ತೀಯ? ಬಾರ ಇಲ್ಲಿ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಕಾಲ್ ಮುರಿದು ಕೈ ಕೊಟ್ಟು ಬರ್ತೀನಿ ಮಗನ. ಏನ್ ಭಾರಿ ಗಂಡ್ಸು. ಮುತ್ತಿನ ಹತ್ರ 2 ಹೆಣ್ಣು ಮಕ್ಕಳನ್ನ ನೋಡಿ ಹೇಳೋ ನಾನು ಎಂಥ ಗಂಡಸು. ಎತ್ತರ ಗಾತ್ರ ಬೆಳೆದು ಕೂಡ ರೋಪಡಿ ಬಂದು ತಿಳ್ಕೊಂಡಿದ್ದೀರ ಮಗನೇ. ರೋಪ್ ಹೊಡೆಯೋದಷ್ಟೇ ಅಲ್ಲ, ನನ್ ತಲೆ ಕೆಟ್ರೆ ಏನ್ ಮಾಡ್ತೀನಿ ಗೊತ್ತಾ? ಬಟ್ಟೆ ಬಿಚ್ಚಿ ಬೀಡಲ್ಲಿ ಓಡ್ತೀಯ, ಓಡು. ಓಡದ ಇವತ್ತು 2ರಲ್ಲಿ ಒಂದು ಇತ್ಯರ್ಥ ಆಗ್ಲೇಬೇಕು. ಇವಳು ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋಬೇಕು, ಒಂದು ಇಲ್ಲ ನಾನು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೊರಟು ಹೋಗ್ಬೇಕು. ಹಿಂದಕ್ ಬರ್ಲೇ ಗಡುವ. ಕಿಡ್ನಾಪ್ ಮಾಡ್ತಾ ಕಿಡ್ನಾಪ್. ಏನದು ಕಿಡ್ನಾಪಿಂಗು? ಯಾರು ಯಾರನ್ನ? ಬನ್ನಿ ಬನ್ನಿ, ಈ ಗಂಡ್ಸು ನಮ್ ಸುಜಾತನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನಂತೆ. ಅಳಿಯಂದ್ರೆ ಅಳಿಯಂದ್ರು? ಇವನೇ ಅವನಪ್ಪ ಹೊಸ ಅಳಿಯ? ಇವ್ರೇ ಆ ಗಂಡು, ನಮ್ ಸುಜಾತನ ಮದುವೆ ಆಗೋ ಭೂಪತಿ ಗಂಡು.
ಓ ಇವನ್ ಧೈರ್ಯದ ಮೇಲೆ ನೀವಿಷ್ಟೊಂದು ಪೊಗರು ತೋರಿಸ್ತಿದ್ರ ಏನಮ್ಮ ಏನ್ ಮರಿ ಸುಜಾತನ್ ಮದ್ವೆ ಮಾಡ್ಕೊಳ್ತೀಯಾ ಸುಮ್ನೆ ಹೋಗಮ್ಮ ಹೋಗ ಅಂದ್ರೆ ಹಾಕ್ತೀನಿ ಸುಮ್ನೆ ಹೋಗ ಏಯ್ ಜ್ಞಾನಗೆ ನಾನು ಎಟ್ಕಿದ್ಯೇನೋ ಯಾಕೆ ಅವ್ರನ್ನ ನುಗ್ತೀಯಾ ನೀನ್ ಸುಮ್ನೆ ಹೋಗ ಏನೋ ಚೆನ್ನಾಗಿ ತಂದು ಕೊಬ್ಬಿ ಬೆಳೆದು ಬಿಟ್ಟು ದೊಡ್ಡ ಗಂಡಸು ಅಂತ ತಿಳ್ಕೊಂಡೇನು ಗಂಡಸಂದ್ರೆ ಹೇಗಿರ್ಬೇಕು ಗಂಡಸಂದ್ರೆ ಹೇಗಿರ್ಬೇಕು ಭೂಪತಿ ಗಂಡು ನೀವೇನ್ ಕಮ್ಮಿ ಇಲ್ಲ ಅವನಿಗೂ ನಿಮ್ ವಿಷಯದಲ್ಲಿ ಸ್ವಲ್ಪ ಭಯ ಇದೆ 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 ಈ ಪರ್ಸನಾಲಿಟಿ ನೋಡಿ ಇದೇ ನೋಟ ಇದೇ ಆಟ ಇದೇ ನೋಟ ಇದೇ ಆಟ ಕಂಡಂದೆ ಚೆಲುವೆ ನಾ ಸೋದೆ ಕಂಡಂದೆ ಚೆಲುವೆ ನಾ ಸೋದೆ ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು ಇಂದು ನಿನ್ನ ಸ್ನೇಹ ಕಂಡು ಮನಸೋದೆನು ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು ಇಂದು ನಿನ್ನ ಸ್ನೇಹ ಕಂಡು ಮನಸೋದೆನು ಇದೇ ನೋಟ ಇದೇ ಆಟ ಕಂಡಂದೆ ಚೆಲುವ ನಾ ಸೋತೆ ಕಂಡಂದೆ ಚೆಲುವ ನಾ ಸೋತೆ ನಿನ್ನ ಕೆನ್ನೆ ಹೂವಂತೆ ನಿನ್ನ ಮೈ ಹೊನ್ನಂತೆ ನಿನ್ನ ರೂಪ ಕಣ್ಣಲ್ಲೇ ಮನೆ ಮಾಡಿದೆ ನಿನ್ನ ಕೆನ್ನೆ ಹೂವಂತೆ ನಿನ್ನ ಮೈ ಹೊನ್ನಂತೆ ನಿನ್ನ ರೂಪ ಕಣ್ಣಲ್ಲೇ ಮನೆ ಮಾಡಿದೆ ಮುದ್ದು ಮುದ್ದು ಮಾತನಾಡಿ ನನ್ನ ಗೆದ್ದೆ ನಿನ್ನ ತೋಳ ತೆಕ್ಕೆಯಲ್ಲಿ ನಾನು ಬಿದ್ದೆ ಮುದ್ದು ಮುದ್ದು ಮಾತನಾಡಿ ನನ್ನ ಗೆದ್ದೆ ನಿನ್ನ ತೋಳ ತೆಕ್ಕೆಯಲ್ಲಿ ನಾನು ಬಿದ್ದೆ ಇದೇ ನೋಟ ಇದೇ ಆಟ ಕಂಡಂದೆ ಚೆಲುವೆ ನಾ ಸೋತೆ ಕಂಡಂದೆ ಚೆಲುವೆ
ಚೆಲುವೆ ನಾ ಸೋತೆ. ನೋಡಿ ನೋಡಿ ಹೀಗೆ ನೋಡಿ ಕೊಲಬೇಡವೋ, ಇನ್ನು ಎಂದು ನಲ್ಲ ದೂರ ನಿಲ್ಲಬೇಡವೋ. ನೋಡಿ ನೋಡಿ ಹೀಗೆ ನೋಡಿ ಕೊಲಬೇಡವೋ, ಇನ್ನು ಎಂದು ನಲ್ಲ ದೂರ ನಿಲ್ಲಬೇಡವೋ. ನಿನ್ನ ನಾನು ಬಿಟ್ಟೇನೆ, ಬಿಟ್ಟು ಹೋಗಿ ಕೆಟ್ಟೇನೆ, ನನ್ನ ಪ್ರಾಣ ನೀನಾದೆ ಮನಮೋಹಿನಿ. ಸಾಕು ಇನ್ನು ಬೇರೇನು ಬೇಡಲಾರೆ ನಿನ್ನನ್ನು, ನಿನ್ನ ಮಾತು ನನಗಾಯ್ತು ಸಂಜೀವಿನಿ. ನಿನ್ನ ನಾನು ಬಿಟ್ಟೇನೆ, ಬಿಟ್ಟು ಹೋಗಿ ಕೆಟ್ಟೇನೆ, ನನ್ನ ಪ್ರಾಣ ನೀನಾದೆ ಮನಮೋಹಿನಿ. ಹಾ, ಸಾಕು ಇನ್ನು ಬೇರೇನು ಬೇಡಲಾರೆ ನಿನ್ನನ್ನು, ನಿನ್ನ ಮಾತು ನನಗಾಯ್ತು ಸಂಜೀವಿನಿ. ನೂರು ಜನ್ಮ ಬಂದರೇನು ಕನ್ಯಾಮಣಿ, ಅಂದು ಇಂದು ಮುಂದೆ ಎಂದು ನೀನೇ ರಾಣಿ. ನೂರು ಜನ್ಮ ಬಂದರೇನು ಕನ್ಯಾಮಣಿ, ಅಂದು ಇಂದು ಮುಂದೆ ಎಂದು ನೀನೇ ರಾಣಿ. ಇದೇ ನೋಟ ಇದೇ ಆಟ, ಕಂಡಂದೆ ಚೆಲುವ ನಾ ಸೋತೆ, ಕಂಡಂದೆ ಚೆಲುವ ನಾ ಸೋತೆ. ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು, ಇಂದು ನಿನ್ನ ಸ್ನೇಹ ಕಂಡು ಮನಸೋತೆನು. ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು, ಇಂದು ನಿನ್ನ ಸ್ನೇಹ ಕಂಡು ಮನಸೋತೆನು. ಇದೇ ನೋಟ ಇದೇ ಆಟ, ಕಂಡಂದೆ ಚೆಲುವೆ ನಾ ಸೋತೆ, ಕಂಡಂದೆ ಚೆಲುವೆ ನಾ ಸೋತೆ. ಲಲಾ ಲಾಲಾ ಲಲಾ 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 ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮನ್ನ ಲಾಸ್ಟ್ ಟೈಮ್ ಬಿಲಿಯರ್ಡ್ಸ್ ಕ್ಲಬ್ ನಲ್ಲಿ ಮೀಟ್ ಮಾಡಿದ್ದು ಜ್ಞಾಪಕ ಇರ್ಬೋದು. ಹೌದು. ನಿಮ್ ಶ್ರೀಮತಿ ಅವ್ರು ಹೋಗಿದ್ದು ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಏನ್ ಮಾಡೋಕ್ಕಾಗತ್ತೆ, ಅವ್ರನ್ನ ಉಳಿಸ್ಕೊಳ್ಳೋ ಭಾಗ್ಯ ನಮಗಿಲ್ದೆ ಹೋಯ್ತು. ನಿಜ, ಒಳ್ಳೆ ಮನುಷ್ಯನ ಉಳಿಸ್ಕೊಳ್ಳಕ್ಕೆ ಅದೃಷ್ಟ ಬೇಕು. ನೀವು ತುಂಬಾ ನೊಂದಿದ್ದೀರಾ. ಅಂದಾಗೆ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಯಾವುದ್ರ ಬಗ್ಗೆ? ನಿಮ್ಮ ಹೆಂಡತಿ ಸಾವಿನ ಬಗ್ಗೆ. ಇನ್ಸ್ಪೆಕ್ಟ್ರೆ, ಮೊದಲೇ ದುಃಖದಲ್ಲಿ ಬೆಂದು ಅವ್ರು ಹೇಳ್ತಿದ್ದಾರೆ. ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀನಿ? ನಮ್ ಡ್ಯೂಟಿ ಅಂತದ್ದು. ನಿಮ್ಮ ಡ್ಯೂಟಿಗೂ ನನ್ನ ಹೆಂಡತಿ ಸಾವು ಏನ್ರಿ ಸಂಬಂಧ? ಸತ್ಯಾನ್ವೇಷಣೆ. ನಿಮ್ ಮನೆಯವ್ರು ಸತ್ತಿದ್ದು ಕಾರ್ ಆಕ್ಸಿಡೆಂಟ್ ನಲ್ಲಿ ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ಅದು ಕೊಲೆ ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಬಂದಿದೆ. ನಿಮಗೆ ಬರುತ್ತೆ ಬೇಕಾದಷ್ಟು ಅನುಮಾನ, ಅದು ನಿಮ್ಮ ಕಲ್ಪನೆ. ಈಗ ನೀವು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಏನು? ಸತ್ತು ಹೋಗಿರೋ ನನ್ನ ಹೆಂಡತಿ ಬದುಕು ಬರ್ತಾಳಾ? ಸತ್ತೋದವ್ರು ಬದುಕು ಬರಲ್ಲ ಅಂತ ಸಾಯಿಸಿದವ್ರನ್ನ ಸುಮ್ಮನೆ ಬಿಡೋ ಹಾಗಿದ್ರೆ ಕಾನೂನು ಯಾಕೆ, ಕೋರ್ಟ್ ಯಾಕೆ, ನಾವ್ಯಾಕೆ? ಹಾಗಾದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು? ಏನ್ ಮಾಡ್ಬೇಕು ಅಂತ ಇದ್ದೀರಿ ನೀವು ಇವಾಗ? ಜಗನ್ನಾಥ, ಏನೇ ಮಾತಾಡ್ತಾ ಇರೋದು? ಕೂತ್ಕೋ. ಲೆಕ್ಕಾಚಾರ ಬೇಡವಾ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಸುಮ್ಮನೆ ವಾದ ಮಾಡೋದ್ರಿಂದ ಏನ್ ಪ್ರಯೋಜನ ಇನ್ಸ್ಪೆಕ್ಟ್ರೆ? ಕೇಳ್ಬೇಕಾದನ್ನ ಬೇಗ ಕೇಳಿ ಮುಗಿಸಿ. ಆಲ್ ರೈಟ್, ಆಲ್ ರೈಟ್. ಮಿಸ್ಟರ್ ಜಗನ್ನಾಥ್ ರಾಯ್ರೆ, ನಿಮಗೆ ಆಗದೇ ಇರೋರು ಅಂತ ಯಾರಾದಿದಾರ? ಈಗ ನನಗೆ ಸದ್ಯಕ್ಕೆ ಆಗದೆ ಇರೋರು ನೀವು ಒಬ್ಬರೇ. ನನ್ನ ಮನಃಶಾಂತಿನ ಕೆಡಿಸ್ತಾ ಇದ್ದೀರಿ ನೀವು. ಮಿಸ್ಟರ್ ಜಗನ್ನಾಥ್ ರಾಯ್ರೆ, ಪ್ಲೀಸ್
ಈಗ ನೀವು ನನಗೆ ಸಹಾಯ ಮಾಡ್ಬೇಕು. ಖಂಡಿತ ನಾನು ನಿಮ್ಮ ಮನಃಶಾಂತಿ ಕೆಡ್ಸಕ್ಕೋಸ್ಕರ ಇಲ್ಲಿಗೆ ಬರ್ಲಿಲ್ಲ. ನಿಮಗೆ ಯಾರಿಂದಾದ್ರೂ ಅನ್ಯಾಯ ಆಗಿದ್ರೆ ಅದಕ್ಕೆ ಕಾರಣರಾದವ್ರನ್ನ ಕಂಡಿಡಿಬೇಕಾದ್ರು ನನ್ನ ಕರ್ತವ್ಯ. ಈಗ ಹೇಳಿ, ಅವತ್ ರಾತ್ರಿ ಅಷ್ಟೊತ್ನಲ್ಲಿ ಅಂಥ ಮಳೆಲಿ ನಿಮ್ ಹೆಂಡತಿ ಕಾರ್ನಲ್ಲಿ ಒಬ್ರೇ ಯಾಕೆ ಹೋದ್ರು? ಅವಳಿಗೂ ನನಗೂ ಮಾತುಕತೆ ನಡೆಯೋ ಸಂದರ್ಭಗಳಲ್ಲಿ ಅಕಸ್ಮಾತ್ ಅವಳಿಗೇನಾದ್ರೂ ಕೋಪ ಬಂದ್ರೆ ನನ್ನ ಎದುರಿಗೆ ನಿಂತ್ಕೋತಾ ಇರ್ಲಿಲ್ಲ. ಮನಸ್ಸಿಗೆ ಶಾಂತಿ ಸಿಗೋವರೆಗೂ ಒಬ್ಳೆ ಕಾರ್ ಡ್ರೈವ್ ಮಾಡ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ಬಿಡ್ತಾ ಇದ್ಲು. ಆವತ್ತು ಹಾಗೆ ಹೋದವಳು ಹೊರಟೇ ಹೋದ್ಲು, ಮತ್ತೆ ಬರ್ಲೇ ಇಲ್ಲ. ಅವತ್ತು ನಿಮ್ಮಿಬ್ಬರಿಗೂ ಯಾವ ಕಾರಣಕ್ಕೋಸ್ಕರ ಜಗಳ ಆಯ್ತು? ಸಂಸಾರ ಅಂದ್ಮೇಲೆ 108 ಇರುತ್ತೆ, ಅದನ್ನೆಲ್ಲ ಹೇಗೆ ಹೇಳೋಕ್ಕಾಗುತ್ತೆ? ಅದನ್ನೆಲ್ಲ ಹೇಗೆ ಹೇಳಕ್ಕಾಗತ್ತೆ? ನೋಡಿ, ಇಂಥ ಸಂದರ್ಭದಲ್ಲಿ ಏನಿದ್ರು ನಿಸ್ಸಂಕೋಚ ಹೇಳ್ಬೇಕು. ನನ್ನ ಮಗನ ಮದುವೆ ವಿಷಯ ನಾನು ಒಪ್ಪದ ಹೆಣ್ಣು ಅವಳಿಗೆ ಹಿಡಿಸಲಿಲ್ಲ. ನಿಮ್ ಶ್ರೀಮತಿ ಅವ್ರು ನೋಡಿದ ಹೆಣ್ಣು ಯಾರು? ಯಾರೋ ಅವಳ ಸಂಬಂಧ ಅಂದ್ರೆ ಯಾವ ಊರು? ಡೆನ್ಮಾರ್ಕ್. ಹೋಗಿ ನೋಡ್ಕೊಂಡ್ ಬರ್ತೀರಾ? ಸುಮ್ಮನೆ ಮಾತು ಬೆಳೆಸೋದ್ರಿಂದ ಅವ್ರಿಗೆ ಹಿಂಸೆ ಹೆಚ್ಚಾಗತ್ತೆ ಹೊರತು ನಿಮ್ಗೇನು ಪ್ರಯೋಜನ ಆಗಲ್ಲ. ದಯವಿಟ್ಟು ಅವ್ರನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡಿ ಪ್ಲೀಸ್. ಓಕೆ, ನನಗೇನು ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಇಷ್ಟ ಇಲ್ಲ, ಬಟ್ ಇಟ್ಸ್ ಮೈ ಡ್ಯೂಟಿ. ಅವ್ರ ಸಮಾಧಾನ ಆದ್ಮೇಲೆ ಮತ್ತೆ ಬಂದು ನೋಡ್ತೀನಿ. ಬರ್ತೀನಿ ಸರ್. ಏನ್ ನಿನ್ನ ಹೆಸರು? ರಾಮಯ್ಯ. ಯಾವ ರಾಮಯ್ಯ? ಕೃಷ್ಣನ್ ಮಗ ರಾಮಯ್ಯ. ಇಲ್ಲಿ ಹಿಂಗೇನ್ ಕೆಲಸ? ಮನೆ ಕೆಲಸ ಮಾಡ್ತಿದ್ದೀನಿ. ಎಷ್ಟು ವರ್ಷದಿಂದ? 15 ವರ್ಷದಿಂದ ಮಾಡ್ತಿದ್ದೀನಿ. ರಾಮಯ್ಯ, ನಿಮ್ ಜಗನ್ನಾಥರಾಯರವ್ರ ಹೆಂಡತಿ ಕಮಲಮ್ನವ್ರು ಇದ್ರಲ್ಲ, ಹೇಗೆ? ಹೇಗೆಂದ್ರೆ ಸ್ವಭಾವದಲ್ಲಿ, ಗುಣದಲ್ಲಿ? ಬಂಗಾರ ಸರ್, ಬಂಗಾರ. ಅವರು ನಿಮ್ ರಾಯರು ಹೇಗಿದ್ರು? ಶಿವ ಪಾರ್ವತಿ ಇದ್ದಂಗಿದ್ರು ಸರ್. ಅವರಿಬ್ಬರ ಮಧ್ಯೆ ಯಾವಾಗಾದ್ರೂ ಜಗಳ, ಮಾತಿನ ಚಕಮಕಿ? ಚುಚ್ಚ ಎಲ್ಲಾದ್ರೂ ಉಂಟಾ? ನಮ್ಮ ಅಮ್ಮವ್ರಿಗೆ ನಮ್ಮ ರಾಯರು ಅಂದ್ರೆ ದೇವರಿದ್ದಂಗೆ ಸರ್, ದೇವರಿದ್ದಂಗೆ. ಮತ್ತೆ ನಿಮ್ ರಾಯರೇ ಹೇಳಿದ್ರು ಗಂಡ ಹೆಂಡತಿಗಾಗ ಜಗಳ ಬರ್ತಾ ಇತ್ತು, ಕೋಪ ಬಂದ್ರೆ ಮನೆ ಬಿಟ್ಟು ಒಬ್ಬರೇ ಕಾರ್ನಲ್ಲಿ ಕೂತ್ಕೊಂಡು ಹೊರಟೋಗ್ತಿದ್ರು ಅಂತ. ಇರ್ಬೋದೇನೋ. ಗಂಡ ಹೆಂಡ್ರು ಜಗಳ ಆಡುವಾಗ ನಾವೆಲ್ಲಿರ್ತಿದ್ದೋ ಸರ್? ಏನ್ ನಡೀತಿತ್ತೋ, ಏನ್ ಕಥೆಯೋ ನಾವೆಂಗ್ ಹೇಳೋದು ಸರ್? ಅಮ್ಮಯ್ಯ, ಇವತ್ ಸಾಯಂಕಾಲ ಸ್ವಲ್ಪ ಸ್ಟೇಷನ್ ಹತ್ರ ಬಾ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನೀವು ನನ್ನ ಹತ್ರ ಸ್ಟೇಷನ್ ಅಲ್ಲಿ ಮಾತಾಡಕ್ಕೆ ಏನೈತೆ ಸರ್? ನೋಡು, ನೀ ಯಾರ ಕೈಯಿಂದ ತಪ್ಪಿಸ್ಕೊಂಡ್ರು ಈ ಕಣ್ಗಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಬರ್ತೀಯ ತಾನೇ? ಬರ್ತೀನಿ ಸರ್. ಹೇಳ್ತೀನಿ ಯಜಮಾನ್ರಿಗೂ ಅಮ್ಮವ್ರಿಗೂ ಅವತ್ತು ರಾತ್ರಿ ದೊಡ್ಡ ಜಗಳ ಆಯ್ತು. ಯಜಮಾನ್ರ ಕೋಪನ್ನು ಅಮ್ಮವ್ರ ಕಾಪಾಡಿ ಕೊಡ್ದ್ಬಿಟ್ರು. ಅಮ್ಮವರು ಕೆರೆ ಬಿದ್ದು ಸತ್ತೋದ್ರು. ಅಪ್ಪ, ಮಾವ, ಮಾವ. ಏನಪ್ಪ? ಅಪ್ಪ ಇಲ್ಲಿ ಕಾಣ್ತಾ ಇಲ್ವೇ? ರೂಮ್ ನಲ್ಲಿ ನೋಡಿದ್ಯಾ? ನೋಡಿದೆ, ಎಲ್ಲಾ ರೂಮ್ಗಳಲ್ಲೂ ನೋಡಿದೆ. ಎಲ್ಲ ಕಡೆ ಹುಡ್ಕದ್ಯಾ? ಮೊದ್ಲೇ ಅವನಿಗೆ ಮೈಕ್ ಚೆನ್ನಾಗಿಲ್ಲ. ಎಲ್ಲಿ ಹೋಗಿರ್ಬೋದು? ಬಾ ನೋಡೋಣ. ಅಪ್ಪನ ಕಾರ್ ಇಲ್ಲೇ ಇದೆಯಲ್ಲ? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಇಷ್ಟೊತ್ತಿನಲ್ಲಿ ಎಲ್ಲೂ ಹೊರಗಡೆ ಹೋದವನೇ ಅಲ್ಲ. ಸ್ವಲ್ಪ ಹೋಗಿ ನೋಡ್ಕೊಂಬರೋಣ. ನಡಿಯಪ್ಪ, ಕೂತ್ಕೋ. ಒಬ್ಬನೇ ಎಲ್ಲಿ ಹೋಗಿರಬಹುದು ಅಂತ. ಅದೇಪ್ಪ, ಇನ್ಮೇಲೆ ನಾನಾಗ್ಲಿ ರಾಮಯ್ಯ ಆಗ್ಲಿ ಜೊತೆಲಿ ಹೋಗ್ಬೇಕು.
ಇಲ್ವಲ್ಲ. ಇಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ನಡಿ ಮುಂದೆ. ಅಪ್ಪ, ಜಗನ್ನಾಥ, ಯಾಕೆ ಹೀಗೆ? ಜಗನ್ನಾಥ, ಅಪ್ಪ ಅಪ್ಪ ಅಪ್ಪ, ಜಗನ್ನಾಥ, ಸ್ವಲ್ಪ ಹಿಡ್ಕೊ. BP ತುಂಬಾ ಜಾಸ್ತಿ ಆಗಿದೆ. ಕಂಪ್ಲೀಟ್ ರೆಸ್ಟ್ ಆಗಬೇಕು. ಏನ್ ಮಾಡೋದು ಡಾಕ್ಟ್ರೆ? ನನ್ನ ತಂಗಿ ಹೋದಾಗ್ಲಿಂದ ಅವನೊಂಥರ ಆಗ್ಬಿಟ್ಟಿದ್ದಾನೆ. ಸಹಜನೇ, ನೀವೇನು ಯೋಚನೆ ಮಾಡ್ಬಿಡಿ. ಆಗಾಗ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಪ್ಪ. ರಾತ್ರಿಯಂತೂ ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ನಾನಂತೂ ಬಹಳ ಗಾಬರಿ ಆಗ್ಬಿಟ್ಟಿದ್ದೆ. ಈಗೇನ್ ಪರವಾಗಿಲ್ಲ, ಆರೋಗ್ಯವಾಗಿದ್ದೀನಿ. ಕಾಫಿ ಕುಡಿದೆಯಪ್ಪ? ಇಲ್ಲ, ಕುಡಿಯೋಣ ನಿಧಾನವಾಗಿ. ಏನ್ ಆತರ? ಯಾಕೆ ರಾಮ ಇಷ್ಟೊತ್ತಾದ್ರೂ ಕಾಫಿ ತರಲಿಲ್ಲ? ರಾಮಯ್ಯ, ಇದೇನ್ ಮಾವ, ನೀನ್ ಕಾಫಿ ಮಾಡ್ತಾ ಇದೀಯಾ? ಎಲ್ಲಿ ರಾಮಯ್ಯ? ನಿನ್ನೆ ಸಂಜೆ ಪೊಲೀಸ್ ಸ್ಟೇಷನ್ ಬರ ಹೇಳಿದ್ರಂತೆ. ಹೊಡ್ ಬರ್ತೀನಿ ಅಂತ ಹೋದ, ಇನ್ನೂ ಬರ್ಲಿಲ್ಲ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಇನ್ನೇನು, ನಮ್ಮನೆ ವಿಷಯ. ನಾವು ನಮ್ಮ ವಸ್ತುನ ಕಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಅವ್ರು ಅದಕ್ಕೆ ಇಲ್ಲದ ಬಣ್ಣ ಕಟ್ತಿದ್ದಾರೆ, ಬರ ಹೇಳಿದ್ದಾರೆ, ಹೋಗಿದ್ದಾನೆ. ಓಹ್, ನೀನೇ ತಂದ್ಬಿಟ್ಟೆ ಕಾಫಿ? ಹೌದಪ್ಪ, ರಾಮಯ್ಯ ಮನೇಲಿಲ್ಲ. ನೆನ್ನೇನೋ ಪೊಲೀಸ್ ಸ್ಟೇಷನ್ ಹೋದಂತೆ, ಇನ್ನೂ ಬರ್ಲಿಲ್ಲ. ಸರಿ, ಮಾವನೇ ಮಾಡ್ತಾ ಇದ್ದ ಕಾಫಿ ತಗೊಂಡ್ಬಂದ್ಬಿಟ್ಟೆ. ತಗೋಪ್ಪ. ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ನೀವು? ಗೋಪಿ ಅಂತ ನನ್ನ ಹೆಸರು. ಕಾಫಿ ಪ್ಲಾಂಟರ್ ಜಗನ್ನಾಥ ರಾಯರ್ ಮಗ ನಾನು. ಯಾಕೆ ಹಾಗೆ ಆಶ್ಚರ್ಯವಾಗಿ ನೋಡ್ತಿದ್ದೀರಿ? ಇಷ್ಟೊಂದು ಹೋಲಿಕೆ ಇರೋ ತಂದೆ ಮಕ್ಕಳನ್ನ ನಾನು ಇವತ್ತೇ ನೋಡ್ತಾ ಇರೋದು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾಕೆ ಹಾಗೆ ನೋಡ್ತಿದ್ದೀರಾ? ಆ ಕಣ್ಣುಗಳನ್ನ, ಆ ನೋಟ ಎದುರಾಳಿ ಎದೆನ ಚುಚ್ಚಿ ಭೇದಿಸೋ ಹಾಗಿದೆ. ಒಟ್ನಲ್ಲಿ ಒಳ್ಳೆ ಕಣ್ಣಲ್ಲ ನೀ? ಹಾಗಲ್ಲ, ಈ ಡಿಪಾರ್ಟ್ಮೆಂಟ್ಗೆ ಲಾಯಕ್ಕಾದ ಕಣ್ಣುಗಳು. ಈ ಕಣ್ಣುಗಳನ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಬೇಕಾದ್ರೆ ಹೇಳಿ, ಇಬ್ರು ಬದಲಾಯಿಸ್ಕೊಂಬೋಣ. ಹಾಗೆ ಮಾಡೋಣ ಬಿಡಿ, ಬದಲಾಯಿಸ್ಕೊಂಬೋಣ. ನನಗೊಂದು ಸಂದೇಹ. ನೀವೇನಾದ್ರೂ ಫಾರಿನ್ ಹುಡುಗಿ ಲವ್ ಮಾಡ್ತಿದ್ದೀರಾ? ಅಂತೂ ಕಂಡು ಹಿಡಿದು ಬಿಟ್ಟಲ್ಲ ನನ್ನ ಸೀಕ್ರೆಟ್ನ. ಮತ್ತೆ ನಿಮ್ ಊಹೆ 50% ಮಾತ್ರ ಕರೆಕ್ಟ್. ಹುಡುಗಿಯೇನು ಫಾರಿನ್ ಹುಡುಗಿ ಇದ್ದ ಹಾಗೆ ಇದ್ದಾಳೆ, ಕಣ್ಣುಗಳು ಮಾತ್ರ ನಿಮ್ಮ ಹಾಗಿಲ್ಲ. ಹೌದು. ಅಂತೂ ನನ್ನ ಊಹೆ 50% ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ನೋಡಿ, ಬಂದ ವಿಷಯನೇ ಮರೆತು ಬಿಟ್ಟೆ. ನೀವೇನು ರಾಮಾಯಣ ಸ್ಟೇಷನ್ ಬರೆಯದಂತಲ್ಲ? ಹೌದು. ಯಾಕೆ? ಮಿಸ್ಟರ್ ಗೋಪಿ, ನಿಮ್ ತಾಯಿ ಸಾವಿನ ಬಗ್ಗೆ ಅದು ಆಕ್ಸಿಡೆಂಟ್ ಇರಲಾರ್ದು ಅಂತ ನಮ್ಗೆ ಅನುಮಾನ ಬಂದಿದೆ. ಮತ್ತೆ ಕೊಲೆ ಇರ್ಬೋದು ಅಂತ ನಮ್ಮ ಊಹೆ. ನಿಮ್ಗಾಗ್ತಾ ಇರೋರು ಯಾರಾದ್ರೂ ಇದಾರೇನೋ ವಿಚಾರಿಸೋಣ ಅಂತ ರಾಮಾಯಣ ಬಾರ್ ಹೇಳಿದೆ. ನಿಮ್ಮ ಊಹೆ ತಪ್ಪು. ನಮ್ಮ ತಂದೆ ತಾಯಿಗಳ ಶತ್ರುಗಳು ಯಾರೂ ಇಲ್ಲ. ನೀವು ರಾಮನ್ ವಿಚಾರಿಸಿದ್ರ? ಏನ್ ಹೇಳ್ದ ಅವನು? ಅವನಿಲ್ಲಿ ಬರ್ಲೇ ಇಲ್ವಲ್ಲ? ಮತ್ತೆ ನನ್ನ ಇಲ್ಲಿ ಹೋಗ್ತೀನಿ ಅಂತ ಹೇಳ್ಬೋದಂತೆ. ಅವನಿಗೋಸ್ಕರ ಸಂಜೆ ಎಲ್ಲ ಕಾದಿದೆ, ಬರ್ಲೇ ಇಲ್ಲ. ಮತ್ತೆಲ್ಲಿ ಹೋದ? ಅವನ ಮನೆಗೇನಾದ್ರು?
ನೋನೋ, ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಒಂದ್ ವೇಳೆ ನಿಮ್ಮ ಕಣ್ಣುಗಳಿಗೆ ಹೆದರ್ಕೊಂಡೆಲ್ಲಾದ್ರೂ ಮರೆಯಾಗಿ ಓಡ್ ಹೋದ್ನೋ? ಡೋಂಟ್ ವರಿ, ಈ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಪಾತಾಳದಲ್ಲೇ ಬಚ್ಚಿಕೊಂಡಿದ್ರು ನೆಲ ಬಗೆದು ಪತ್ತೆ ಹಚ್ಬಿಡ್ತೀನಿ. ಅಂಥ ಕಣ್ಣುಗಳೇ ಅವು. ನನ್ ಬರ್ಲಾ? ಸೊ ನೈಸ್ ಟು ಮೀಟ್ ಯು. ಪ್ಲೆಷರ್ ಇಸ್ ಮೈನ್. ಇಲ್ಲಿ ನೋಡಿ, ರ್ಯಾಲಿ ಇರೋದು ನಾಳೆ. ಸ್ವಲ್ಪ ನಿಧಾನವಾಗಿ ಡ್ರೈವ್ ಮಾಡಿ. ನಾನು ಹೇಗೆ ಡ್ರೈವ್ ಮಾಡ್ತೀನಿ ಅಂತ ನೀನ್ ನೋಡ್ಬೇಡ್ವಾ? ನನ್ ಮೆಚ್ಕೋಬೇಡ್ವಾ? ನನ್ ಡ್ರೈವಿಂಗ್ ಸರಿಯಾಗಿದೆಯೋ ಇಲ್ವೋ? ನೀನ್ ಮೆಚ್ಬೇಕು ತಾನೆ? ಹೋಗೋಣ. ಗೋಪಿ, ಎಲ್ಲಿ ಹೋಗಿದ್ದೆ? ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ. ನಾನ್ ನಿನ್ನೊಂದು ಮಾತು ಕೇಳಲ್ಲ? ಕೇಳಪ್ಪ. ನಾನ್ ಜೀವಂತವಾಗಿರೋದೇ ನಿನಗೋಸ್ಕರ ಅಂದ್ರೆ ನಂಬ್ತೀಯಪ್ಪ? ಯಾಕಪ್ಪ ಹಾಗಂತೀಯ? ನನಗೆ ಆಧಾರನೇ ನೀನು. ಈಗ ನನ್ನ ತಂದೆ ತಾಯಿ ಎಲ್ಲ ನೀನೇ ತಾನೇ ಅಪ್ಪ. ನನ್ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದೀಯಲ್ಲ ನೀನು. ಬಹಳ ಸಂತೋಷ ಗೋಪಿ. ನಿನ್ ಜೊತೆಲಿ ಕಾರ್ನಲ್ಲಿ ಒಂದು ಹುಡುಗಿ ಕೂತಿದ್ದಲ್ಲ, ಯಾರವಳು? ಅವರು ಅರುಂಧತಿ ಸೇವಾ ಸಮಾಜದ ಪ್ರೆಸಿಡೆಂಟ್ ಸರಳನ್ ತಂಗಿ ಅಲ್ಲ? ಹೌದಪ್ಪ, ಅವ್ರ ತಂದೆ ಹೆಸರು ನರಸಿಂಹಯ್ಯ ಅಂತ. ಅವಳ ಜೊತೆ ನೀನು ಹೀಗೆ ಅಲಿಯೋದು ಸರಿಯಲ್ಲ. ಗೌರವ ತರುವಂಥದ್ದಲ್ಲ. ಗೌರವ ಕೆಡುವಂಥ ಕೆಲಸ ನಾನೇನು ಮಾಡಿಲ್ಲಪ್ಪ. ನೀನು ಅವಳ ಜೊತೆ ಓಡಾಡೋದೇ ಗೌರವ ಅಲ್ಲ ಅಂತ ನಾನು ಹೇಳಿದ್ದು. ಅಪ್ಪ, ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲೂ ಓಡಾಡಿದ್ರು ಯಾರೇನು ಕೇಳೋ ಹಾಗಿಲ್ಲ. ನಿನಗೂ ಆತಂಕ ಇರೋಲ್ಲ, ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ ಮನೆ ಸಂಬಂಧ ಈ ಮನೆ ಬೇಡ ಅಂತ. ನಿನ್ನೆ ಮದುವೆ ಆಗ್ತೀನಿ ಅಂತ ನಾನು ಹುಡುಗಿ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅದ್ ಹೇಗಯ್ಯ ಪ್ರಾಮಿಸ್ ಮಾಡಿದೆ? ಹೇಳವನು ಕೇಳವನು ನಾನು ಒಬ್ಬ ಇದ್ದೀನಿ ಅನ್ನೋ ಜ್ಞಾಪಕ ಬರ್ಲಿಲ್ಲ ನಿನಗೆ? ಅಲ್ಲಪ್ಪ, ನನ್ನ ಇಷ್ಟ ಬಂದ ಹೆಣ್ಣನ್ನು ಆರಿಸ್ಕೊಳ್ಳೋ ಹಕ್ಕು ನನಗಿಲ್ಲ ಅಂತೀಯ? ಆ ಹುಡುಗಿ ಬೇಡ. ಅವಳು ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋ, ನಾನು ಬೇಡ ಅನ್ನೋದಿಲ್ಲ. ಅವಳನ್ನು ಬಿಟ್ಟು ಬೇರೆ ಇನ್ಯಾರಿಗೂ ನನ್ನ ಹೃದಯದಲ್ಲಿ ಸ್ಥಳ ಇಲ್ಲ. ಆ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬೇಡ. ನನ್ನ ಇಚ್ಛೆ ವಿರುದ್ಧವಾಗಿ ನೀನು ನಡಿಕೂಡ್ದು. ಇದೇ ಮೇಲೆ ನಿನ್ನಿಷ್ಟ ಹೇಗೆ ಬರುತ್ತೋ ಹಾಗೆ ಮಾಡ್ಕೊ. ನಿನಗೆ ನಾನು ಬೇಕಾ ಅವಳು ಬೇಕಾ ಯೋಚನೆ ಮಾಡು. ನೀನ್ ಹೀಗೆ ಹಠ ಹಿಡಿದ್ರೆ ನಾನು ಮದುವೆ ನಿಲ್ಲದೆ ಕೊನೆವರೆಗೂ ಹೀಗೆ ಇರಬೇಕಾಗುತ್ತೆ. ಈ ಸಂಬಂಧ ಬೆಳೆಸೋದಕ್ಕಿಂತ ನೀನು ಹಾಗೆ ಇದ್ದೂ ನನಗೆ ಸಮ್ಮತಿನೇ. ಸರಿ, ನಿನ್ನಿಷ್ಟ. ಎಂದೋ ಸತ್ತೋದ್ ವಿಷಯನ ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಆಸೆನ ಯಾಕೆ ಬಲಿ ಕೊಡ್ಬೇಕು? ಮಹೇಶ, ನಿನಗೆಲ್ಲ ಗೊತ್ತಿದೆ. ನನ್ ಕೇಳ್ತಾ ಇದ್ದೀಯ? ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಅವನ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು? ನಾವಿರೋದಾದ್ರೂ ಯಾರಿಗೋಸ್ಕರ? ಅವನಿಗೋಸ್ಕರ ಅಲ್ವೇ? ಅದು ಸರಿಯಪ್ಪ. ನಾಳೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆ ಬಂದ್ರೆ ಅವ್ರ ಅಕ್ಕ ಇಲ್ಲಿ ಬಂದು ಮಾಡಿ ಹೋಗ್ತಾ ಇರ್ತಾಳೆ. ನಾನು ಅವಳನ್ನ ನೋಡ್ತಾ ಇರ್ಬೇಕಾಗತ್ತೆ. ಹಳೆದೆಲ್ಲ ಜ್ಞಾಪಕ ಬರುತ್ತೆ, ಮತ್ತೆ ಕೋಪ ಕೆರಳುತ್ತೆ, ಹುಚ್ಚಿ ಒಂದೆರಡು ದಿನ ಹಾಗಾಗತ್ತೆ, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಗೋಪಿ ಸಂತೋಷನೇ ಅಲ್ವೇನೆ ನಮ್ಮ ಮುಖ್ಯ. ನಾಳೆ ದಿನ ಬಾಳಿ ಬದುಕಬೇಕಾಗಿರೋ ನಾವು. ಜಗನ್ನಾಥ, ತಾಯಿ ಆದವಳು ತನ್ನ ಮರಣ ವೇದನೆ ಸಹಿಸಿಕೊಂಡು ಮಗುಗ್ ಜನ್ಮ ಕೊಡ್ತಾಳೆ. ತಂದೆ ಆದವನು ಸ್ವಲ್ಪ ವೇದನೆ ಸಹಿಸ್ಕೊಳಕ್ಕಾಗಲ್ವೇ? ನ್ಯಾಯ ನ್ಯಾಯ. ನಿನ್ ಮಾತಿನಲ್ಲಿ ಸತ್ಯ ಇದೆ. ನಾನು ದುಡುಕಬಾರದಾಗಿತ್ತು. Gopi, what happened? All the vehicles are gone. Hurry up.
ನೀನು ಅವಳ ಜೊತೆ ಓಡಾಡೋದೇ ಗೌರವ ಅಲ್ಲ ಅಂತ ನಾನು ಹೇಳಿದ್ದೆ. ಆ ಹುಡುಗಿ ಬೇಡ, ಅವಳು ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊಂಡು ನಾನು ಬೇಡ ಅನ್ನೋದು. ಆ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ. ಇವರು ಜಗನ್ನಾಥ್ ರಾವ್ ಅಂತ, ಆಕ್ಸಿಡೆಂಟ್ ಆಗಿದೆಯಲ್ಲ ಗೋಪಿ, ಅವ್ರ ತಂದೆ. ಹೌದಾ? ಗೋಪಿ ಆಗಿದ್ದಾನೆ ಡಾಕ್ಟರ್. ನೀವೇನು ಹೆದರ್ಬೇಕಾಗಿಲ್ಲ, ಪ್ರಾಣಾಪಾಯ ಏನಿಲ್ಲ. ಬನ್ನಿ 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 ಕೂತ್ಕೊಳ್ಳಿ. ಹಲೋ. 10 minutes ನಲ್ಲಿ ಬರ್ತೀನಿ. ಓಕೆ. ಇವರು ನಿಮ್ಗೊಬ್ನೇ ಮಗನಾ? ಒಬ್ಬನೇ. ಹೆಣ್ಮಕ್ಳು? ಇಲ್ಲ. ಐ ಸಿ. ಪ್ರತಿ ವರ್ಷ ಕಾರ್ ರೇಸ್ ನಲ್ಲಿ ಫಸ್ಟ್ ಬರ್ತಿದ್ರಲ್ಲ ಇವರೇನಾ? ಇವನೇ. ರೇಸು ಅಂದ್ಮೇಲೆ ಇಂಥ ಆಕ್ಸಿಡೆಂಟ್ ಎಲ್ಲ ಕಾಮನ್. ಸರಿ. ಆದ್ರೂ ನಿಮ್ ಮಗ ತುಂಬಾ ಹೆಲ್ತಿ ಆಗಿದ್ದಾನೆ. ಮಿಸ್ಟರ್ ಜಗನ್ನಾಥ್ ರಾವ್, ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಆಕ್ಸಿಡೆಂಟ್ ಅಂದ್ಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಈಗ ನಿಮ್ ಮಗನಿಗೆ 2 ಕಣ್ಣುಗಳು ಹೋಗ್ಬಿಟ್ಟಿವೆ. ಮಹೇಶ, ಏನಪ್ಪ ಮಾಡ್ಲಿ ನಾನು ಇವಾಗ? ಬದುಕಿ ಬಾಳ್ಬೇಕಾಗಿರೋನು ಬಾಳೆಲ್ಲ ಕತ್ತಲಿನಲ್ಲಿ ಸಂಕಟ ಪಡೋದನ್ನ ಹೇಗಪ್ಪ ನೋಡ್ಕೊಂಡಿರ್ಲಿ ನಾನು? ಕರ್ಮವೇ. ಜಗನ್ನಾಥ ಇದೆ ನೋಡಿದ್ರ ಇಷ್ಟೊಂದು ಧೈರ್ಯ ಕಳ್ಕೊಂಡ್ರೆ ಹೇಗೆ? ಆ ವಿಷಯಕ್ಕೆ ಅವಕಾಶ ಕೊಡ್ಬೇಡಿ. ನೋಡಿ, ಡೋಂಟ್ ಬಿ ಎಕ್ಸೈಟೆಡ್. ನಿಮ್ ಮಗನಿಗೆ ಮತ್ತೆ ಕಣ್ಬರೋ ಚಾನ್ಸಸ್ ಇದೆ. ಹಾಗೆ ಯಾರಾದ್ರೂ ಐ ಬ್ಯಾಂಕ್ಗೆ ಕಣ್ಣುಗಳು ಡೊನೇಟ್ ಮಾಡಿರ್ತಾರೆ, ಅಂಥವ್ರ ಕಣ್ಣುಗಳು ಸಿಕ್ಕರೆ ಸರಿ ಹೋಗುತ್ತೆ. ಓಹೋ, ಯಾರಾದ್ರೂ ಐ ಬ್ಯಾಂಕ್ ಕಣ್ಣುಗಳನ್ನ ಡೊನೇಟ್ ಮಾಡಿದ್ರೆ, ಅದು ಮಾಡಿದ್ರೆ ಸಿಕ್ಕಿದ್ರೆ ಅಂತ ಯಾಕೆ ಡೌಟ್ ಫೀಲ್ ಮಾಡ್ತೀರಿ? ಅವ್ರಿಗೆ ಅದೃಷ್ಟವಿದ್ರೆ ಆದಷ್ಟು ಬೇಗ ಕಣ್ ಬರುತ್ತೆ. ಆ ಅದೃಷ್ಟನ ಕಾಯೋದಕ್ಕಿಂತ ನನ್ನ ಕಣ್ಣುಗಳನ್ನೇ ಕೊಟ್ಟುಬಿಡಿ. ನಾನು ಯಾರಿಗೋಸ್ಕರ ಬದುಕಬೇಕಾಗಿದೆ? ಈ ಪ್ರಾಣ ಇರೋದೇ ಅವನಿಗೋಸ್ಕರ. ಡಾಕ್ಟ್ರೆ, ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಉಪಕಾರ ಮಾಡಿ ನೀವು. ಜಗನ್ನಾಥ ರಾಯರೇ, ನಿಮ್ ಮನಸ್ಸಿನ ಆತರ ವೇದನೆ ಏನು ಅಂತ ನನಗೆ ಅರ್ಥವಾಗುತ್ತೆ. ಆದ್ರೆ ಬದುಕಿರೋರ್ ಕಣ್ಣುಗಳನ್ನ ನಾವು ತಗೊಳ್ಳೋ ಹಾಗಿಲ್ಲ. ಐ ಬ್ಯಾಂಕ್ ಫೋನ್ ಮಾಡ್ತೀನಿ, ನೋಡೋಣ. ದಯವಿಟ್ಟು ಹೇಗಿದೆಯೋ ಹಾಗಾಗುತ್ತೆ. ಬನ್ನಿ, ನಿಮ್ ಮಗನ್ ನೋಡ್ಕೊಂಬರೋಣ. ಏನು ಹೆದರ್ಬೇಕಾಗಿಲ್ಲ, ದೇವರಿದ್ದಾನೆ. ಬನ್ನಿ. ಸ್ಪೆಷಲ್ ವಾರ್ಡ್ನಲ್ಲಿ ಧರ್ಮ, ಹೋಗಿ ನೋಡಿ. ಡಾಕ್ಟ್ರೆ, ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಉಪಕಾರ ಮಾಡಿ ನೀವು. ಜಗನ್ನಾಥ ರಾಯರೇ, ನಿಮ್ ಮನಸ್ಸಿನ ಆತರ ವೇದನೆ ಏನು ಅಂತ ನನಗೆ ಅರ್ಥವಾಗುತ್ತೆ. ಆದ್ರೆ ಬದುಕಿರೋರ್ ಕಣ್ಣುಗಳನ್ನ ನಾವು ತಗೊಳ್ಳೋ ಹಾಗಿಲ್ಲ.
ನನ್ನದು ಮುಗಿದು ಹೋದ ಕಥೆ. ಗೋಪಿ ಇನ್ನೂ ಬದುಕಿ ಬಾಳಬೇಕಾದವು. ಬದುಕಿದ್ದು ಕತ್ತಲಲ್ಲಿ ನಡೆಯುತ್ತಿರುವ ನಾನು ನನ್ನ ಮಗನಾದರೂ ಬೆಳಕಿನಲ್ಲಿ ಬಾಳಲಿ ಎಂದು ನನ್ನ 2 ಕಣ್ಣುಗಳನ್ನು ಅವನಿಗೆ ಸಂತೋಷದಿಂದ ಕೊಡುತ್ತಿದ್ದೇನೆ. ದಯವಿಟ್ಟು ಇದನ್ನು ಸ್ವೀಕರಿಸಿ ನನ್ನ ಮಗುವಿಗೆ ಸಂತೋಷ ಕೊಡಿ. ನನ್ನ ಆತ್ಮಕ್ಕೆ ನೆಮ್ಮದಿ ಸಿಕ್ಕುವ ಹಾಗೆ ಮಾಡಿ. I am sorry to hear about the accident occurred to you. I sincerely pray God for the speedy recovery of your health. A. Rodriguez. ಜಗನ್ನಾಥ, 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 ಆವೇಶ ಪಡೋರ್ಗೆ ವಿವೇಕ ಕೆಲಸ ಮಾಡಲ್ಲಪ್ಪ. ನಿನ್ ದುಡುತಿನಿಂದ ನಿನ್ ಮಗನ್ ಕಣ್ ಬರ್ಬೋದು. ನಾಳೆ ಈ ವಿಷಯ ಅವನಿಗೆ ತಿಳಿದೇ ಇರುತ್ತಾ? ಅಪ್ಪನ್ ಕೊಂದು ಕಣ್ ಕಿತ್ಕೊಂಡೆ ಅಂತ ಗೊತ್ತಾದ್ರೆ ಅವನ್ ಜೀವಂತವಾಗಿ ಉಳಿತಾನ? ನಿನಗ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವನಿಗೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇದೆ. ಅಮ್ಮನ್ ಕಳ್ಕೊಂಡ್ರು ಅವನ್ನ ನೀನ್ ಬಿಟ್ಟು ಹೋಗೋದು ಸರಿಯಲ್ಲಪ್ಪ. ನನ್ಗೆ ಯಾರೇ ಇದ್ದಾರೆ? ಹೇಳು, ನನ್ಗೆ ಯಾರಿದ್ದಾರೆ? ಗೋಪಿ, ತಗೊಳ್ಳಿ. ಏನೇನೋ ಹುಚ್ಚು ಹುಚ್ಚು ಆಸೆಗಳೆಲ್ಲ ಇಟ್ಕೊಂಡಿರ್ತೀವಿ. ನಾವ್ ಅಂದ್ಕೊಂಡ ಹಾಗೆ, ನಾವು ನೆನೆಸ್ಕೊಂಡ ಹಾಗೆ ಪ್ರತಿ ಒಂದು ನಡೆದು ಬಿಟ್ರೆ ಆಮೇಲೆ ನಮ್ಮನ್ನು ಹಿಡಿಯೋದಕ್ಕೆ ಯಾರ ಕೈನಿಂದನೂ ಸಾಧ್ಯ ಇಲ್ಲ ಅಲ್ಲ? ಹೌದು. ಅದಕ್ಕೆ ನಾನು ಹೇಳೋದು, ಇದುವರೆಗೆ ನಡೆದಿದ್ದನ್ನೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಇನ್ಮೇಲೆ ನಾವಿಬ್ರು ಒಬ್ಬನ್ನ ಒಬ್ರು ಮರೆತು ಬಿಡೋದು ಬಹಳ ಒಳ್ಳೇದು ಅಲ್ಲ? ಗೋಪಿ, ಹಾಗ್ ಮರಿಬೇಕಾದ್ರೆ ಒಂದೇ ಒಂದ್ ದಾರಿ ಇರೋದು. ಏನ್ ದಾರಿ? ಸಾವು. ನಾನ್ ಸತ್ ಮೇಲೇನೆ ನಿಮ್ಮನ್ ಮರಿಬಹುದಷ್ಟೇ. ಅಯ್ಯೋ ಹುಚ್ಚಿ, ನಾನು ಹೇಳಿದ್ದು ಇಂಥ ಮಾತನ್ನ ನಾನು ನಿಮ್ ಬಾಯಿಂದ ಕೇಳೋಕೆ ಇಷ್ಟಪಡಲ್ಲ. ಪ್ಲೀಸ್ ಪ್ಲೀಸ್ ಗೋಪಿ, ಪ್ಲೀಸ್. ನಾನು ನೋಡ್ಕೋತಾ ಇರೋದೇ ನನಗೊಂದು ಕೆಲಸ ಇನ್ಮೇಲೆ ಅಲ್ಲ? ಇದಕ್ಕಿಂತ ದೊಡ್ಡ ಕೆಲಸ ಯಾವ್ದು ಬೇಕೋ ಹೇಳಿ. ಸುಜಾತ, ಈ ಕನ್ನಡಕ ಹಾಕೊಂಡ್ಮೇಲೆ ಕಣ್ಣು ಇಲ್ದೋ ಒಂಥರ ಕಾಣಿಸ್ಕೊತಾ ಇಲ್ಲ ನಾನು. ಮಿಸ್ಟರ್ ಗೋಪಿ. ಓ ಡಾಕ್ಟರ್, ಹೇಗಿದ್ದೀರಾ? ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ. ಇವತ್ತು ನೀವು ಮನೆಗೆ ಹೋಗ್ಬೋದು. ಐ ಬ್ಯಾಂಕ್ ಫೋನ್ ಮಾಡಿದ್ದೀನಿ. ಕಣ್ಣುಗಳು ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಮಹೇಶ್, ಜಗನ್ನಾಥ್ ರೆಡ್ಡಿ, ಗೋಪಿನ್ ಕರ್ಕೊಂಡು ಹೋಗಿ. ಮಿಸ್ಟರ್ ಗೋಪಿ, ನಾನು ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಜಗನ್ನಾಥ್ ರೆಡ್ಡಿ, ನಾನು ಬರ್ತೀನಿ.
ಆ ಏನೋ ಯೋಚನೆ ಮಾಡ್ತಾರ ಹಾಗಿದೆ. ಯಾವುದೋ ಕಲ್ಪನಾ ಲೋಕದಲ್ಲಿದ್ದೆ. ಯಾವ್ದದು ಕಲ್ಪನೆ? ಎಲ್ಲ ನಿಂದೆ ಅಪ್ಪ ಕಲ್ಪನೆ. ಈಗ ಬಂದ ಸುಜಾತ? ನಾನೇ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಲವ್ ಲುಕ್ಸ್ ನಾಟ್ ವಿತ್ ದ ಐಸ್ ಬಟ್ ವಿತ್ ದ ಮೈಂಡ್. ಪೂರ್ಣಚಂದ್ರ ಬಂದ ಅಂತ ಯಾರು ಹೇಳಿದೆ ಹೋದ್ರು ಆ ಚಂದ್ರನ ನೋಡಿ ಸಮುದ್ರ ಆನಂದದಿಂದ ಉಕ್ಕುತ್ತಲ್ವಾ? ಹಾಗೆ ನನ್ನ ಸುಜಾತ ಬಂದ್ರೆ ನನಗೆ ಗೊತ್ತಾಗೋದಿಲ್ವಾ? ಇವಾಗ ಬಂದ್ಯಾ? ನಿಂತ್ಕೊಳ್ಳಿ. ಎಲ್ಲಿಂದ ಬರ್ತಿದೀಯಾ? ಗೋಪಿ ನೋಡ್ಕೊಂಡು ಬರ್ತಿದ್ದೀನಿ. ಗೋಪಿ ಗೀಪಿ ಅಂದ್ರೆ ಕೆನ್ನೆಗೆ ಹೊಡೆದು ಬಿಟ್ಟೇನು? ಯಾಕಪ್ಪ, ನಾನ್ ಗೋಪಿನ ಪ್ರೀತಿಸ್ತಿರೋದು ನಿಮಗ್ ಗೊತ್ತಿಲ್ವಾ? ಅದು ಮುಗಿದು ಹೋದ ಕಥೆ. ಗಿಣಿ ಹಾಗೆ ಮಗಳನ್ನ ಸಾಕಿ ಒಬ್ಬ ಕುರುಡನ ಕೊಡಕ್ ನಾನು ತಯಾರಿಲ್ಲ. ನಾನು ಬೇರೆ ಗಣ್ಯರ ಮದ್ವೆ ಮಾಡ್ಕೊಳಕ್ ಸಿದ್ಧ ಇಲ್ಲ. ನಾನು ನಿಮ್ಮಪ್ಪ, ಅದಕ್ಕೆ ಸುಮ್ಮನೆ ಅದು. ಇಲ್ದೇ ಇದ್ರೆ ನೀನ್ ಎತ್ಕೊಂಡೋಗಿ ಕಾಂಪೌಂಡ್ ಆಚೆ ಬಿಟ್ಬಿಡ್ತಿದ್ದೆ. ಸರಳ ಸದರ ಕೊಟ್ರೆ ನಂಗೆ ಎದುರು ಆದಿಸ್ತೀಯ? ಕಣ್ಣು ಹೊತ್ತ ತಕ್ಷಣ ಅವನೇನ್ ಮನುಷ್ಯ ಅಲ್ವೇನಪ್ಪ? ನಿನ್ ಎತ್ತರ ನೋಡಿ ನಮ್ಮಮ್ಮನ ಈಗ ಅಂದಿದ್ರೆ ಇವತ್ ನೀನೆಲ್ಲಿರ್ತಿದ್ದೆ? ಬೃಂದಾವನದಲ್ಲಿ ಆನಂದವಾಗಿ ಕೊಳಲುದುತ್ತಾ ಕೃಷ್ಣನಾಗಿ ಆಲದ ಮೇಲೆ ಇರ್ತಿದ್ದೆ. ಆಹಾ, ಏನು ಇಲ್ಲ, ಬೈರಾಗಿ ಹಾಗೆ ಬೂದಿ ಬಳ್ಕೊಂಡು ಆಲದ ಮರದ ಕೆಳಕ್ ಕುತ್ಕೋತಾ ಇದ್ದೆ ಅಷ್ಟೇ. ನೀವಿಬ್ರು ಏನೇ ಹೇಳಿ, ಗೋಪಿ ಮಾತ್ರ ನನ್ನ ಅಳಿಯನಾಗಿ ಬರೋಕ್ ಸಾಧ್ಯವೇ ಇಲ್ಲ. ಅಪ್ಪ, ನೀನ್ ಹೀಗ್ ಕೂಗಾಡ್ತಿದ್ರೆ ಮತ್ತೆ ಪೈಲ್ಸ್ ಬರುತ್ತೆ. ಏನೇ ಸರಾಗವಾಗಿ ನಿನ್ ಕೆನ್ನೆಗೆ ಹೊಡೆಯಕ್ಕಾಗಲ್ಲ ಅಂತ ಜಬರ್ದಸ್ತ್ ಮಾಡ್ತೇನೆ. ಇನ್ನು ಏನ್ರ ಇದು? ಇಬ್ರು ಸೇರನ್ನ ಬೀರ ಮೇಲೆ ಕೂರಿಸ್ಬಿಟ್ಟು ಅವಮಾನ ಮಾಡ್ತಾರೆ. ಇಳಿಗೆ ಬೇಗ. ಇಂಪಾಸಿಬಲ್. ನಿನ್ನ ಕೆಟ್ಟ ಬುದ್ಧಿ ನಿನ್ ಬಿಡೋ ತನಕ ಊಟ ತಿಂಡಿ ಎಲ್ಲ ನಿನ್ಗಲ್ಲೇನೆ. ಮರ್ಯಾದೆ ಕೆಳಗೆ ಇಳಿಸ್ತಿರೋ ಇಲ್ಲ ನನ್ನ? ಇಳಿಸ್ತೀವಿ. ಗೋಪಿಗೂ ಇವ್ಳಿಗೂ ಮದ್ವೆ ಆದ್ಮೇಲೆ ಬರೇ. ಹಲೋ ಸರ್. ಹಲೋ. ಏನ್ ಸರ್ ಎಲ್ಲ ಒಬ್ಬರೇ ಹೊರಟ್ಬಿಟ್ರಿ? ಹೀಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಅವತ್ತು ನಿಮ್ ಹೆಂಡತಿ ಸಾವು ಕೊಲೆ ಆಗಿರ್ಬೋದು ಅಂತ ನಾ ಅನುಮಾನ ಪಟ್ಟಾಗ ನೀವ್ ಅಲ್ವೇ ಅಲ್ಲ ಅಂತ ಸಾಧಿಸ್ಬಿಟ್ರಿ. ಇವತ್ ನಾನ್ ಖಚಿತವಾಗಿ ಹೇಳ್ತಾ ಇದ್ದೀನಿ, ಅದು ಕೊಲೆನೇ ಅಂತ. ಅದ್ ಯಾಕೆ ಹೇಳ್ತೀರಾ? ಯಾರಾದ್ರೂ ಕೊಲೆ ಮಾಡಿದ್ದನ್ನ ನೀವು ನೋಡಿದ್ರಾ? ನೋಡಿದಿದ್ರೆ ಅವತ್ತೇ ಹಿಡಿದು ಅವನ್ನ ಪಾಸಿ ಕಳಿಸ್ತಾ ಇದ್ದೆ. ಮತ್ತೆ ನೀವು ಇದನ್ನ ಕೊಲೆ ಅಂತ ಹ್ಯಾಕ್ ಸಾಧಿಸ್ತೀರಾ? ಸರ್, ರಾಮಯ್ಯನ್ನ ನಾನು ಸ್ಟೇಷನ್ ಬರಕ್ ಹೇಳಿದೆ. ಅವನ್ ತಕ್ಷಣ ನಾಪತ್ತೆ ಆದ. ನಿಮ್ ಮನೆಯಲ್ಲೂ ಇಲ್ಲ, ಸ್ಟೇಷನ್ಗೂ ಬರ್ಲಿಲ್ಲ. ಅಂದ್ರೆ ಅವನ್ ಎಲ್ಲಿಗೆ ಹೋದ? ಯಾಕೆ ಹೋದ? ಈ ಪ್ರಶ್ನೆನ ರಾಮಯ್ಯನ ಕೇಳಿ, ಅವನೇ ಹೇಳ್ತಾನೆ. ಕೇಳ್ತೀವಿ ಸರ್, ಸುಮ್ನೆ ಕೇಳಲ್ಲ. ಅವನ್ ನಮ್ ಕೈಗೆ ಸಿಕ್ಕಿದ್ರೆ ಒದ್ದು ಬಾಯ್ ಬಿಡಿಸ್ತೀವಿ. ಅವನಿಗೂ ಈ ಕೊಲೆಗೂ ಏನೋ ಸಂಬಂಧ ಇರಲೇಬೇಕು, ಇಲ್ಲ ಅವನಿಗೆ ವಿಷಯ ತಿಳಿದಿರ್ಲೇಬೇಕು. ಅದಕ್ಕೋಸ್ಕರನೇ ಸ್ಟೇಷನ್ ಬರಕ್ ಹೆದರ್ಕೊಂಡು ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಡೋಂಟ್ ವರಿ ಸರ್, ನನ್ನ ಈ 4-5 ವರ್ಷ ಸರ್ವಿಸ್ ನಲ್ಲೇ ಎಷ್ಟೋ ಜನ ಕೊಲೆಗಾರನ ಹಿಡಿದು ಜೈಲಿಗೆ ಕಳಿಸಿದ್ದೀನಿ. ಅಪರಾಧಿ ಪಾತಾಳ ಹೋಕರು ನನ್ನ ಈ ಕಣ್ಗಳಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯವಿಲ್ಲ. ಆ ದಿನ ಬಂದೇ ಬರುತ್ತೆ. ಅವತ್ತು ನೀವೇ ಕರೆದು ನನ್ನ ಕಂಗ್ರಾಚುಲೇಟ್ ಮಾಡ್ತೀರಾ. ಬರ್ಲಾ ಸರ್? ಸರಿ. ಸಾರಿ ಫಾರ್ ದ ಟ್ರಬಲ್ ಸರ್. ಗೋಪಿ! 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 ಯಾಕಪ್ಪ? ಗೋಪಿ? ಗೋಪಿ? ಯಾಕಪ್ಪ? ಏನಿಲ್ಲ. ಪೆಟ್ಟಾಯ್ತಾ? ಏನಿಲ್ಲಪ್ಪ, ಏನಿಲ್ಲ. ಅಲ್ಲಪ್ಪ, ನಿನ್ಗೇನಾದ್ರು ಬೇಕಾಗಿದ್ದಿದ್ರೆ ನಮ್ಮನ್ ಕೂಗ್ಬಾರ್ದಾಗಿತ್ತಾ? ಏನಿಲ್ಲ ಮಾವ,
ಹೊರಗಡೆ ಹೋಗಿ ಸ್ವಲ್ಪ ಗಾಳಿ ಸುತ್ತಾಡ್ಕೊಂಬರೋಣ ಅಂತ ಅನಿಸ್ತು. ನನ್ನನ್ನು ಕೂಗಿದ್ರೆ ನಾನು ಬರ್ತಾ ಇದ್ದೆ. ನಡಿ ಹೋಗೋಣ. ಹೋಗಿದ್ಬಪ್ಪ. ಹಲೋ, ನಾ ಇನ್ಸ್ಪೆಕ್ಟರ್ ಶ್ರೀಧರ್ ಮಾತಾಡ್ತಾ ಇರೋದು. ನಿಮ್ಮನ್ನ ಸ್ವಲ್ಪ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು. ನಿಮ್ಮ ಮನೆ ಕೆಲಸದವ್ನು ರಾಮಾಯಣ ವಿಚಾರವಾಗಿ. ರಾಮಯಾನು ಇಲ್ಲ, ಭೀಮಯಾನು ಇಲ್ಲ. ಯಾರನ್ನ ನೋಡ್ಬೇಕಾಗಿಲ್ಲ, ಯಾರನ್ನು ನೋಡೋ ಸ್ಥಿತಿನಲ್ಲಿ ನಾನಿಲ್ಲ. ಈ ರೀತಿ ಅಸಹಕಾರ ಮಾಡೋದ್ರಿಂದ ಇಲ್ದೇ ಅನುಮಾನಕ್ಕೆ ಜಾಗ ಮಾಡ್ಕೊಡ್ತೀರಾ ಅಷ್ಟೇ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಸಂಜೆಯಿಂದ 4 ಸಲ ಫೋನ್ ಮಾಡಿದೆ. ನೋ ನೋ ನೋ, ನನ್ನ ಹತ್ರ ನೀವೆಂತಾದ್ರಿ ಮಾತಾಡೋದು? ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಷ್ಟು ವ್ಯವಧಾನ ನನಗಿಲ್ಲ. ಇಡೀ ಫೋನ್ನ ಕೆಳಗಡೆ. ಹಾಗಂದ್ರೆ ಹೇಗೆ? ಇಟ್ಸ್ ಮೈ ಡ್ಯೂಟಿ. ನಾ ಈಗ ಬರ್ತಾ ಇದ್ದೀನಿ. ಜಗನ್ನಾಥ, ಜಗನ್ನಾಥ, ಯಾಕಯ್ಯ ಶೌರ್ಯ ಯಾಕೆ ಬಿಟ್ಕೊಂಡಿದ್ಯಾ? ಜಗನ್ನಾಥ, ಯಾಕಯ್ಯ ಏನಾಗಿದೆ ನಿನ್ಗೆ? ನನಗೆ ಯಾಕೋ ಏನು ಮೈ ಮೇಲೆ ಒಂಥರ ಬೆಂಕಿ ಆದಾಗ ಆಗ್ಬಿಟ್ಟಿದೆ. ಬೆಂಕಿ ಆದಾಗ ಆಗ್ಬಿಟ್ಟಿದೆ. ಇಲ್ಲಿ ನೋಡು, ಬಾ ಬಾಪ್ಪ, ಬಾ. ಎಸ್ ಸ್ಪೀಕಿಂಗ್. ಇಸ್ ಇಟ್? ಯಾರು? ಪೊಲೀಸ್ ಇನ್ಸ್ಪೆಕ್ಟರ್? ಓ, ಹಾ ಹಾ, ಗುಡ್, ವೆರಿ ಗುಡ್, ಥ್ಯಾಂಕ್ ಯು ಡಾಕ್ಟರ್. ಮೇ ಕಮ್ ಇನ್ ಡಾಕ್ಟರ್? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಒಂದು ಗುಡ್ ನ್ಯೂಸ್. ಹಾ, ಜಗನ್ನಾಥ ರಾಯ್ಡು ಫೋನ್ ಮಾಡಿ ಗೋಪಿನ ಇಲ್ಲಿ ಕರ್ಕೊಂಬನ್ನಿ ಅಂತ ಹೇಳೋಣ ಅಂತಿದ್ದೆ. ಅಷ್ಟಲ್ಲಿ ನೀನೇ ಬಂದ್ಬಿಟ್ಟಿಯಮ್ಮ. ಏನ್ ಡಾಕ್ಟರ್ ಅಂತ ಸಮಾಚಾರ? ಐ ಬ್ಯಾಂಕ್ನಿಂದ ಕಣ್ಣುಗಳು ಕಳಿಸ್ತಿದಾರಂತೆ. ಹಲೋ, ನಾನು ಮಹೇಶ್ ಮಾತಾಡ್ತಿರೋದು. ಏನಮ್ಮ? ಡಾಕ್ಟರ್ ಹೇಳಿದ್ರು ಸರ್, ಈಗ ತಾನೇ ಐ ಬ್ಯಾಂಕ್ ಇಂದ ಫೋನ್ ಬಂದಿತ್ತಂತೆ, ಕಣ್ಗಳು ಸಿಕ್ಕಿದೆಯಂತೆ, ಗೋಪಿನ ತಕ್ಷಣ ಕಳ್ಸಿದ್ರೆ ಆಪರೇಷನ್ ಮಾಡ್ಬೋದು ಅಂತ ಹೇಳಿದ್ರು ಸರ್. ಗುಡ್, ವೆರಿ ಗುಡ್. ಸರ್, ಈ ವಿಷಯನ ಮರಿದೆ ಅವ್ರ ತಂದೆಗೆ ಹೇಳ್ಬಿಡಿ ಸರ್. ಖಂಡಿತ ಹೇಳ್ತೀನಿ. ಮರಿಬೇಡಿ ಸರ್. ಇಲ್ಲ ಇಲ್ಲ ಜಗನ್ನಾಥ, ಸಂತೋಷ ಸುದ್ದಿ ಕಣೆ. ಏನಪ್ಪ? ಐ ಬ್ಯಾಂಕ್ ಇಂದ ಕಣ್ಗಳು ಕಳಿಸಿದಾರಂತೆ. ಗೋಪಿನ ಕರ್ಕೊಂಡ್ ಮಾತ್ರ ಡಾಕ್ಟರ್ ಹೇಳಿದಂತೆ. ಸುಜಾತ ಫೋನ್ ಮಾಡಿದ್ಲು. ಅಬ್ಬಾ,
ಜಗನ್ನಾಥ ರಾಯರೇ, ಆಪರೇಷನ್ ಸಕ್ಸಸ್. ನೌ ಈಸ್ ಆಲ್ ರೈಟ್. ತಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಓ, ಗೊತ್ತಾಗ್ತದೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ಮಿಸ್ಟರ್ ಗೋಪಿ? ಗುಡ್ ಮಾರ್ನಿಂಗ್ ಡಾಕ್ಟರ್. ಫೈನ್, ಥ್ಯಾಂಕ್ ಯು. ಆರಾಮಿದ್ದೀರಲ್ಲ? ಚೆನ್ನಾಗಿದ್ದೀನಿ. ನಿಮ್ಗೊಂದು ಗುಡ್ ನ್ಯೂಸ್. ಏನ್ ಡಾಕ್ಟರ್? ನಾಳೆ ನಿಮ್ ಬ್ಯಾಂಡೇಜ್ ರಿಮೂವ್ ಮಾಡ್ತಾ ಇದ್ದೀನಿ. ನಿಮ್ಮ ಹೊಸ ಕಣ್ಣುಗಳಿಂದ ಮತ್ತೆ ನೀವು ಪ್ರಪಂಚ ನೋಡಬಹುದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಗುಡ್ ಲಕ್. ನಾ ಬರ್ತೀನಿ. ಒಳ್ಳೇದು. ಗೋಪಿ ಮಾವ, ಜಗನ್ನಾಥ, ಜಗನ್ನಾಥ, ಯಾಕಪ್ಪ? ಏನಾಯ್ತಪ್ಪ? ಏನಾಯ್ತು? ಓದಿ. 5 2 9 ಬೇಷ್. ಈಗ 4 3 6 8 2 9. ಮಿಸ್ಟರ್ ಗೋಪಿ, ಏನ್ ಸರ್? ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಸರ್. ಆದ್ರೆ ಸ್ವಲ್ಪ ದಿವಸ ಈ ಕನ್ನಡಕ ಉಪಯೋಗಿಸಿ. ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು. ಡಾಕ್ಟರ್, ನನ್ಗೆ ಸಂತೋಷ ಒಂದ್ ಕಡೆ, ದುಃಖ ಒಂದ್ ಕಡೆ, ಮತ್ತೆ ನನ್ನ ಕಣ್ಣುಗಳು ಕಾಣಿಸ್ತಾ ಇವೆ ಅಂತ ಹೇಳಿದ್ರೆ. ಡೋಂಟ್ ಬಿ ಎಕ್ಸೈಟೆಡ್ ಮಿಸ್ಟರ್ ಗೋಪಿ, ಡೋಂಟ್ ಬಿ ಎಕ್ಸೈಟೆಡ್. ಓಕೆ ಓಕೆ ಡಾಕ್ಟರ್. ಯಾವ ಪುಣ್ಯಾತ್ಮಂದಿ ಕಣ್ಣುಗಳು? ಇದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೊದಲೇ ತಮ್ಮ ಕಣ್ಣುಗಳನ್ನ ಡೊನೇಟ್ ಮಾಡಿದಂತೆ. ಅನ್ಫಾರ್ಚುನೇಟ್ಲಿ ಆತ ಆಕ್ಸಿಡೆಂಟಲ್ ಹೋಗ್ಬಿಟ್ಟ. ಆನೆ ಸತ್ತಾಗ್ಲೂ ಬೆಲೆ, ಇದ್ದಾಗ್ಲೂ ಬೆಲೆ, ಈಗ ಮನುಷ್ಯರಿಗೆ ಬೆಲೆ. ಡಾಕ್ಟರ್, ನಾನು ಬರ್ಲಾ? ಹೋಗ್ ಬನ್ನಿ, ಹೋಗ್ ಬನ್ನಿ. ಮತ್ತೆ 3 ದಿನ ಕಳೆದು ಚೆಕಪ್ ಬನ್ನಿ. 3 ದಿನ ಏನು, ದಿನ ಬಂದ್ರು ಬರ್ತಾ ಇರ್ತೀನಿ. ನನಗೆ ಏನಿದೆ ಕೆಲಸ? ವೆರಿ ಗುಡ್, ವೆರಿ ಗುಡ್ ಡಾಕ್ಟರ್. ಹೋಗ್ ಬನ್ನಿ. ಓಕೆ ಓಕೆ ಓಕೆ, ಗುಡ್ ಲಕ್. ಯಾಕೆ ಸುಜಿ ಹಾಗೆ ನೋಡ್ತಾ ಇದೀಯ? ನಿಮ್ ಹೊಸ ಕಣ್ಗಳಲ್ಲಿ ನಾನು ಹೇಗ್ ಕಾಣಿಸ್ತಿದ್ದೀನಿ? ನನ್ನ ಹಳೆ ಕಣ್ಣುಗಳಿಗೆ ಹ್ಯಾಕ್ ಕಾಣಿಸ್ತಾ ಇದೆಯೋ ಇವಾಗ ಅದು 10ರಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ ನಾನಷ್ಟು ಚೆನ್ನಾಗಿದ್ದೀನಾ? ಹೌದು, ನನಗೆ ಮತ್ತು ನನ್ನ ಕಣ್ಣುಗಳಿಗೆ ಪ್ರಿಯವಾದ್ದು ಯಾವಾಗ್ಲೂ ಚೆನ್ನಾಗಿರುತ್ತೆ. ಸುಚಿ, ಚಂದ ಅನ್ನೋದು ಅಳತೆಗೆ ಮೀರಿದ್ದು, ಕಲ್ಪನೆಗೆ ಸಿಗದೆ ಇರೋದು. ಆಮೇಲೆ ಆಮೇಲೆ ಅಷ್ಟೇ. ಹಾಗನ್ಬಿಡಿ ಗೋಪಿ, ನೀವ್ ಯಾವಾಗ್ಲೂ ಮಾತಾಡ್ತಾನೆ ಇರ್ಬೇಕು, ನಾನದನ್ನ ಕೇಳ್ತಾನೆ ಇರ್ಬೇಕು. ಅದು ಮುಗಿಲೇಬಾರ್ದು. ಪರಸ್ಪರ ಈ ಆಸೆನೂ ಅಷ್ಟೇ, ಹೀಗೆ ಇರ್ಬೇಕು. ಇದು ಮುಗಿಲೇ ಕೊಡುತ್ತು, ಆಗಲೇ ಜೀವನ ಸೊಗಸು. ಓ, ಮಳೆ ಬರೋ ಹಾಗಿದೆ, ನಾನು ಬರ್ಲಾ? ಬನ್ನಿ, ಮನೆಗ್ ಡ್ರಾಪ್ ಕೊಡ್ತೀನಿ. ಯಾಕೆ? ಹತ್ರದಲ್ಲೇ ಇದೆ ಮನೆ, ನಡ್ಕೊಂಡು ಹೋಗ್ತೀನಿ, ಹಾಗೆ ವಾಕ್ ಮಾಡಿದ ಹಾಗಾಗುತ್ತೆ. ಬರ್ಲಾ? ಹ್ಮ್. ಗೋಪಿ, ಮುದ್ದು ಬೆಕ್ಕಗೆ ಹಾಲು ಕುಡಿಸ್ತಾ ಇದೀಯಾ? ಪಾಪ ಹೊಟ್ಟೆ ಹಸಿತಾಯ್ತು ಅಂತ ಕಾಣುತ್ತೆ, ಅದಕ್ಕೆ ಮ್ಯಾವ್ ಮ್ಯಾವ್ ಅಂತ ಕಾಲು ಹತ್ರನೇ ಸುತ್ತಾಡ್ತಾ ಇತ್ತು. ಸ್ವಲ್ಪ ಹಾಲು ಕೊಟ್ಟೆ.
ಶ್ರೀಮಂತರಿಗಿಂತಲೂ ಶ್ರೀಮಂತರ ಮನೆ ಬೆಕ್ಕು ನಾಯಿಗಳೇ ಪುಣ್ಯ ಮಾಡಿದ್ವು. ಅದ್ ಹೇಗ್ ಮಾವ? ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆ ಇಲ್ಲ, ಅದನ್ನ ಉಳಿಸ್ಕೋಬೇಕು ಅನ್ನೋ ಆಸೆ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ಅನ್ನೋ ತಾಪತ್ರಯ ಇಲ್ಲ, ನಾಳೆ ಏನು ಅನ್ನೋ ಚಿಂತೆ ಮೊದ್ಲೇ ಇಲ್ಲ. ಸರಿ ಬಿಡು, ನಾವಿಬ್ರು ಮುಂದಿನ ಜನ್ಮಕ್ಕೆ ಬೆಕ್ಕಗಳಾಗಿ ಹುಟ್ಟು ಬಿಡೋಣ. ಬಾ 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 ಬಾ. ಹಾಲು ಕುಡಿದ್ಯಾ? ಬಿಸಿ 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 ಬಿಸಿ. ಬಾ ಬಾ ಬಾ. ಅಪ್ಪ ಅಪ್ಪ. ಯಾಕಪ್ಪ, ಏನಾಯ್ತಪ್ಪ? ಯಾಕೆ ಯಾಕೆ ಬೆಳ್ಕೊಂಡ್ಬಿಟ್ಟಿದ್ಯಾ? ಏಲ್ವಲ್ಲ, ಡಾಕ್ಟರ್ ಕರ್ಕೊಂಬರ್ಲ? ಬೇಡ ಬೇಡ, ಊಟ ಆಯ್ತಾ ನಿಂದು? ಆಯ್ತಪ್ಪ, ಹೋ ಮಲ್ಕೋ. ಗೋಪಿ, ನಿಮಗೆ ಪೂರ ವಾಸಿಯಾಗಿದೆ. ಹೌದಾ ಡಾಕ್ಟರ್? ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕನ್ನಡಕ ತೆಗಿಬಹುದು. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು 3 ದಿವಸ ಕಳೆದು ಬರ್ಲಾ? ಓ, ಅಗತ್ಯವಾಗಿ ಬರ್ತೀನಿ. ಅದು ಅದು ನನ್ನ ದುರ್ಗುಟ್ಕೊಂಡು ನೋಡ್ತಾ ಇದೆ, ಹೆದರಿಸ್ತಾ ಇದೆ ನನ್ನನ್ನ. ಬೊಂಬೆ ಸುಡ್ತಾ ಇದೆಯಾ? ಕನಸು ಕಂಡ್ಯಾ? ಬಾ ಕೂತ್ಕೋ.
ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಏನು ನನ್ನನ್ನೇ ನೋಡಕ್ ಬಂದ್ಯಾ? ವೆರಿ ಗುಡ್ ವೆರಿ ಗುಡ್. ನನಗೆ ಬಹಳ ಬೇಕಾಗಿರೋ ಒಬ್ಬ ವ್ಯಕ್ತಿ ವಿಷಯವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು ಅಂತ ಬಂದಿದ್ದೀನಿ. ಇಸ್ ಇಟ್? ಹೇಳು. ಈಗ ನಾನು ಹೇಳ್ಬೇಕು ಅಂತ ಇರೋ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಬೆಕ್ಕಿನ ಕಣ್ಣುಗಳನ್ನ ಕಂಡ್ರೆ ವಿಪರೀತ ದ್ವೇಷ ಬಂದಿದೆ. ಆ ಕಣ್ಣುಗಳಿರುವಂತಹ ಯಾವ ವಸ್ತುನೇ ಆಗಲಿ ಯಾರನ್ನೇ ಆಗಲಿ ನೋಡಿದ್ರೆ ಹುಚ್ಚೆದ್ದು ಅದನ್ನ ನಾಶಕ್ಕೆ ಸಿದ್ಧವಾಗ್ತಾರೆ. ಯಾಕೆ ದ್ವೇಷ ಆ ವ್ಯಕ್ತಿಗೆ? ಈ ದ್ವೇಷ ಯಾವಾಗ್ಲೂ ಇರುತ್ತೋ ಇಲ್ಲ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಬರುತ್ತೋ? ಯಾವಾಗ್ಲೂ ಇರೋದಿಲ್ಲ, ರಾತ್ರಿ 9 ಗಂಟೆ ಹೊತ್ತಿನಲ್ಲಿ ಬರುತ್ತೆ. ಗೋಪಿ, ನನಗನ್ಸುತ್ತೆ ಬೆಕ್ಕಿನ ಕಣ್ಣಿರುವಂತ ಒಬ್ಬ ವ್ಯಕ್ತಿಯಿಂದಾನೋ ಅಥವಾ ಅಂತ ಕಣ್ಣಿರೋ ಪ್ರಾಣಿಯಿಂದಾನೋ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ತಡೀಲಾರದಷ್ಟು ಮಾನಸಿಕ ಹಿಂಸೆ ಆಗಿರ್ಬೇಕು. ಆ ಹಿಂಸೆನ ಮನಸ್ಸಿನಲ್ಲೇ ಸಮಾಧಿ ಮಾಡಿ ಇಟ್ಕೊಂಡಿರೋದ್ರಿಂದ ಆ ಟೈಮ್ ನಲ್ಲಿ ಈ ರೀತಿ ದ್ವೇಷ, ಆಕ್ರೋಶ, ಹುಚ್ಚು ಹೊಳೆ ಆಗ್ಬಿಡುತ್ತೆ. ಮತ್ತೆ ಇದಕ್ಕೆ ಪರಿಹಾರ ಹೇಗೆ ಅಂತೀರಿ? ಬರೀ ಚರ್ಚೆಯಿಂದ ಪರಿಹಾರ ಮಾಡೋದು ಬಹಳ ಕಷ್ಟ ಗೋಪಿ. ನೋಡು, ಅಂತ ವ್ಯಕ್ತಿನ ನೋಡ್ಬೇಕು, ಮಾತಾಡಿಸ್ಬೇಕು, ಪ್ರಶ್ನೆ ಮಾಡ್ಬೇಕು, ಪರೀಕ್ಷೆನೂ ಮಾಡ್ಬೇಕು. ನಾಟ್ ಓನ್ಲಿ ದಟ್, ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಕಾದಿದ್ದು ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಬೈ ದ ಬೈ, ಯಾರ ವ್ಯಕ್ತಿ? ಇವಾಗ ಬೇಡಿ, ಇನ್ನೊಂದ್ಸಲ ಅವ್ರನ್ನೇ ಕರ್ಕೊಂಡ್ಬರ್ತೀನಿ. ಬರ್ಲಾ? ಓ ಫೈನ್, ಥ್ಯಾಂಕ್ ಯು. ವೆರಿ ಹ್ಯಾಪಿ ಟು ಸಿ ಯು. ಆಲ್ ದ ಬೆಸ್ಟ್ ಗೋಪಿ, ಆಲ್ ದ ಬೆಸ್ಟ್. ಹಲೋ ಗೋಪಿ. ಹಲೋ ಶಿವು. ಏನಯ್ಯ ಶಿವಣ್ಣ, ನೀನ್ ಇಲ್ಲಿ ಯಾವಾಗಿನಿಂದ? ನಾನು ಇಲ್ಲಿಗೆ ಬಂದು 1 ವಾರ ಆಯ್ತು. 1 ವಾರ ಆಯ್ತಾ? ಹೌದು, ಅದೇ ಆ ಬೆಕ್ಕಿನ ಕಣ್ಣಿನ ಇನ್ಸ್ಪೆಕ್ಟರ್ ಇದ್ರಲ್ಲ ಶ್ರೀಧರ್ ಅಂತ, ಹೌದು. ನಿಮ್ಗೂ ಗೊತ್ತಿರ್ಬೋದು ಅವರು. ಹಾ. ಅವ್ರ ಜಾಗಕ್ಕೆ ನಾನು ಬಂದಿದ್ದೀನಿ. ಮತ್ತೆ ಈಗ ಅವರು ಹೋಗ್ಬಿಟ್ರು. ಬಿಟ್ರು? ಹೌದು, ಇದೇ ರಸ್ತೆಯಲ್ಲಿ ರಾತ್ರಿ ಸುಮಾರು 9 ಗಂಟೆಲಿ ಮೋಟರ್ ಸೈಕಲ್ ಮೇಲೆ ಹೋಗ್ತಾ ಇದ್ದಾಗ ಯಾವನ ಕಾರ್ ನಲ್ಲಿ ಬಂದು ಗುದ್ದಾಯಿಸ್ಬಿಟ್ಟ. ಇದೇ ರಸ್ತೆ ಇಲ್ಲ? ಹೌದು, ಇದೇ ರಸ್ತೆಯಲ್ಲಿ. ಆ ಡ್ರೈವರ್ ಎಲ್ಲ ಕುಡಿದಿದ್ದ ಅಂತ ಕಾಣುತ್ತೆ. ಪಾಪಿ ಕಾರ್ ಒಂದು ನಿಲ್ಲಿಸ್ತಾ ಹೊತ್ತಂದಂತೆ. ಏನೇ ಯೋಚನೆ ಮಾಡ್ತಾ ಇದೀಯಾ? ಆಕ್ಸಿಡೆಂಟ್ ಆಗಿದ್ ಯಾವ ತಾರೀಕು ಅಂತ ನಿನ್ಗೆ ಗೊತ್ತಾ? ಓ, ಮಾರ್ಚ್ 27 ರಾತ್ರಿ. ಏನಯ್ಯ, ಪತ್ತೆದಾರಿ ಕೆಲಸ ಏನಾದ್ರು ಮಾಡ್ತಾ ಇದೀಯಾ? ಸರಿ ಸರಿ, ನಡೆಯೋ ದಾರಿ ಕಂಡು ಹಿಡಿಯೋದೇ ಕಷ್ಟ, ಇನ್ನು ಪತ್ತೆದಾರಿ ಬೇರೆ. ಅದೆಲ್ಲ ನಿನಗೆ ನಿನ್ ಡಿಪಾರ್ಟ್ಮೆಂಟ್ಗೆ. ಅಲ್ಲಯ್ಯ, ಹಳೆ ಸ್ನೇಹಿತ, ಅಪರೂಪಕ್ಕೆ ಸಿಕ್ಕಿದೀನಿ. ಕಾಫಿ ಗೀಫಿ ಏನಿಲ್ವಾ? ಯಾಕಿಲ್ಲ, ಬಾ ಹೋಗೋಣ ಮನೆಗೆ. ಕಮ. ಥ್ಯಾಂಕ್ ಯು. ಈಗ ಬೇಡ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇನ್ನೊಂದ್ಸಲ ನೋಡೋಣ. ಓಕೆ, ಇಲ್ಲೇ ಇರ್ತೀಯಲ್ಲ? ಓ ಎಸ್. ಯಾವ ಪುಣ್ಯಾತ್ಮಂದಿ ಕಣ್ಣುಗಳು? ಇದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೊದಲೇ ತಮ್ಮ ಕಣ್ಣುಗಳನ್ನ ಡೊನೇಟ್ ಮಾಡಿದ್ರಂತೆ. ಅನ್ಫಾರ್ಚುನೇಟ್ಲಿ ಆತ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ. ಈ ಕಣ್ಣುಗಳನ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಬೇಕಾದ್ರೆ ಹೇಳಿ, ಇಬ್ರು ಬದಲಾಯಿಸ್ಕೊಂಬೋಣ. ಹಾಗೆ ಮಾಡೋಣ ಬಿಡಿ, ಬದಲಾಯಿಸ್ಕೊಂಬೋಣ.
ಏನಪ್ಪ ನಿನಗೊಂದು ಸಂತೋಷ ಸುದ್ದಿ. ಡಾಕ್ಟರ್ ಹತ್ರ ಹೋಗಿದ್ಯಾ? ಏನ್ ಹೇಳಿದ್ರು? ಕಣ್ಗಳನ್ನ ನೋಡಿದ್ರು, ಸರು ಹೋಗಿದೆ ಅಂದ್ರು. ಇನ್ಮೇಲೆ ನೀವು ಕೂಲಿಂಗ್ ಗ್ಲಾಸ್ ತೆಗೆದೇ ಓಡಾಡಬಹುದೊಂದು. ಆಗ ನನಗೆ ಆದ ಆನಂದ ಸಂತೋಷ ವರ್ಣನೆ ಮಾಡೋಕ್ಕಾಗ್ಲಿಲ್ಲ. ಡಾಕ್ಟರ್ ವಿನಃ ಈ ಕಣ್ಗಳನ್ನ ಬೇರೆ ಯಾರಿಗೂ ತೋರಿಸಲಿಲ್ಲಪ್ಪ ನಾನು. ಯಾಕೆಂದ್ರೆ ಈ ಕಣ್ಗಳನ್ನ ಮೊದಲು ನೋಡ್ಬೇಕಾದವ್ ನೀನು. ನೀನಲ್ದೆ ಬೇರೆ ದೇವ್ರು ನನಗೆ ಇನ್ಯಾವುದಪ್ಪ ಇದೆ? ತೆಗಿಲಪ್ಪ ಕನ್ನಡಕ, ತೆಗಿಯಪ್ಪ. ಅಪ್ಪ, ನನಗೆ ಈ ಕಣ್ಗಳು ಕೊಟ್ಟವ್ರು ಯಾರು ಗೊತ್ತಾ? ನಮ್ಮ ಮನೆಗೊಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಲ್ಲ, ಶ್ರೀಧರ್ ಅಂತ, ಬೆಕ್ಕಿನ ಕಣ್ಣವರು. ಅವರು ಪಾಪ ನನಗೋಸ್ಕರ ಒಬ್ರು ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು ಅಂತ ಕಾಣಿಸುತ್ತೆ. ಹೇಗಿದೆಯಪ್ಪ ಕಣ್ಣುಗಳು? ಯಾಕಪ್ಪ ಏನೋ ಒಂಥರ ಆಗ್ಬಿಟ್ಟೆ? ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ಈ ಕಣ್ಣುಗಳು ನಿನಗೆ ಹಿಡಿಸ್ಲಿಲ್ವಾ? ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು, ಅದೇ ಕಣ್ಣು ಬೇಟೆಯಾಡುತ್ತಿದೆ. ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ. ಅದೇ ಕಣ್ಣು, ಅದೇ ಕಣ್ಣು. ಎಲ್ಲೇ ಹೋದರೂ ನೆರಳಿನ ಹಾಗೆ ಹಿಂದೆ ಬರುತ್ತಿದೆ. ಎಲ್ಲೇ ಹೋದರೂ ನೆರಳಿನ ಹಾಗೆ ಹಿಂದೆ ಬರುತ್ತಿದೆ. ಇರುಳಲಿ ಸುಳಿವ ಮಿಂಚಿನ ಹಾಗೆ ಕಣ್ಣನ್ನು ಚುಚ್ಚುತ್ತಿದೆ. ನೆಲವನ್ನು ಬಗೆದು ಮಣ್ಣಾಗಿರುವ ನಿಜವ ಹುಡುಕುತ್ತಿದೆ. ಪ್ರಾಣವ ತೆಗೆದರು ಕಂಗಳು ಬದುಕಿ ಹೆದರಿಸಿ ನಡುಗಿಸಿದೆ. ಅದೇ ಕಣ್ಣು, ಅದೇ ಕಣ್ಣು ಬೇಟೆಯಾಡುತ್ತಿದೆ. ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ.
ಹಣೆಯಲಿ ಹೊಳೆವ ಕಣ್ಣು ಬೆಂಕಿಯ ಕಾರುತ್ತಿದೆ. ഇരുളിನ ಹಣೆಯಲಿ ಹೊಳೆವ ಕಣ್ಣು ಬೆಂಕಿಯ ಕಾರುತ್ತಿದೆ. ನನ್ನೆದೆಯಲ್ಲಿ ಶಾಂತಿಯ ಕದಡಿ ಕಿಚ್ಚನು ಹಚ್ಚುತ್ತಿದೆ. ನೆಮ್ಮದಿ ಸುಟ್ಟು ರೋಷವು ಹೆಚ್ಚಿ ಹುಚ್ಚನ ಮಾಡುತ್ತಿದೆ. ಮಾಡಿದ ಪಾಪ ಸೇಡನು ತೀರಿಸಿ ಹೊಂಚನು ಹಾಕುತ್ತಿದೆ. ಅದೇ ಕಣ್ಣು ಬೇಟೆ ಆಡುತ್ತಿದೆ. ಭಯವ ತುಂಬಿದೆ, ಭಯವ ತುಂಬಿದೆ, ಭಯವ ತುಂಬಿದೆ. ಮಗನ ಮೇಲೆ ಮಮತೆಗೋಸ್ಕರ ನಾನಿನ್ನೂ ಬದುಕಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಮಗನ ರೂಪದಲ್ಲೇ ಬಂದು ಆ ಕಣ್ಣುಗಳು ನನ್ನನ್ನು ಹೆದರಿಸ್ತಾ ಇದೆಯಲ್ಲ, ನಾನು ಹೇಗೆ ಅದನ್ನು ಎದುರಿಸಲಿ? ಇದಕ್ಕೆ ಪರಿಹಾರ ಏನು? ಪರಿಹಾರ ನಾನಿಲ್ಲಿರೋದ್ರಿಂದ ನನಗೂ ನೆಮ್ಮದಿ ಇಲ್ಲ, ಇನ್ನೊಬ್ಬರಿಗೂ ಸುಖ ಇಲ್ಲ. ಎಲ್ಲಾದ್ರೂ ಕಣ್ಮರಿಯಾಗಿ ಹೊರಟೋದ್ರೆ ಶಾಂತಿ. ಗೋಪಿ, ಅಪ್ಪ ಜಗನ್ನಾಥ, ಯಾಕಪ್ಪ, ಏನಾಯ್ತಪ್ಪ ನಿನಗೆ? ಯಾಕೆ ನೀನು ಹೀಗಾದೆ? ಹೇಳಪ್ಪ. ಆವತ್ ರಾತ್ರಿ 9 ಗಂಟೆಯಲ್ಲಿ ಬೆಕ್ಕು ನಿನ್ ರೂಮ್ ಬಂದಾಗ ಹೇಗೆ ಆವೇಶ ಪಟ್ಟೆ. ಮಾರನೇ ರಾತ್ರಿ 9 ಗಂಟೆಯಲ್ಲಿ ಅದೇ ನಿನ್ ರೂಮ್ ಗೋಡೆ ಮೇಲೆ ತಗಲು ಹಾಕಿದ್ದ ಆ ಹುಲಿ ಮುಖದ 2 ಕಣ್ಣುಗಳನ್ನ ಇದೇ ಆವೇಶದಲ್ಲಿ ಶೂಟ್ ಮಾಡಿದೆ. ಮಾರನೇ ದಿವಸ ನನಗೆ ಅನುಮಾನ ಬಂತು. ಒಂದು ಬೆಕ್ಕನ ಫೋಟೋ ತಗೊಂಬಂದು ನಿನ್ ರೂಮ್ ನಲ್ಲಿಟ್ಟೆ. ಅದೇ ರಾತ್ರಿ 9 ಗಂಟೆಗೆ ಸರಿಯಾಗಿ ನೀನು ಆ ಫೋಟೋನ ತುಳಿದು ಚೂರು ಚೂರು ಮಾಡಿಬಿಟ್ಟೆ. ಸತ್ತೋದ ಇನ್ಸ್ಪೆಕ್ಟರ್ ಕಣ್ಣಿಟ್ಟ ತಕ್ಷಣ ಅದೇ ಕಣ್ಣಿನ ಬಣ್ಣ ಬರೋದಕ್ಕೆ ಸಾಧ್ಯ ಇಲ್ಲಪ್ಪ. ನಿನಗೇನಾಗಿರಬಹುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಬೆಕ್ಕನ ಕಣ್ಣಿನ ಹಾಗಿರೋ ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಹಾಕೊಂಬಂದೆ. ಈ ಕಣ್ಗಳನ್ನ ನೋಡಿದ ತಕ್ಷಣ ಎದುರಿಗಿರೋನು ಮಗ ಅನ್ನೋದು ಕೂಡ ಮರ್ತೋಯ್ತಲ್ಲ. ಯಾಕೆ? ಆ ಕಣ್ಗಳಿಗೂ ನಿನಗೂ ಏನು ಸಂಬಂಧ? ಯಾಕೆ ಆ ಕಣ್ಗಳು ಕಂಡ್ರೆ ನಿನಗೆ ಅಷ್ಟೊಂದು ದ್ವೇಷ, ರೋಷ, ಆಕ್ರೋಶ? ಹೇಳಪ್ಪ, ಯಾಕಪ್ಪ? ನಾನು ಹೇಳ್ತೀನಪ್ಪ, ನಾನು ಹೇಳ್ತೀನಿ ಬಾ.
ಗೋಪಿ ದಯವಿಟ್ಟು ಈಗ ಅವನೇನು ಕೇಳ್ಬೇಡಪ್ಪ. ಇಲ್ಲ ಮಾವ, ಕಾರಣ ನನಗೆ ಗೊತ್ತಾಗ್ಲೇಬೇಕು. ನಮ್ಮಪ್ಪನ ಹೃದಯಾಂತರಾಳದಲ್ಲಿ ಅಡಿಗೆ ಚಿತ್ರಹಿಂಸೆ ಮಾಡ್ತಾ ಅಣುವ ಕೊಲ್ತಾ ಅವನನ್ನ ರಾಕ್ಷಸನನ್ನಾಗಿ ಮಾಡ್ತಾ ಇರೋ ಆ ರಹಸ್ಯ ಬಯಲಾಗಲೇಬೇಕು. ಗೋಪಿ ಗೋಪಿ ಹೇಳಪ್ಪ, ಹೇಳ್ಬಿಡಪ್ಪ. ಡಾಕ್ಟರ್ ಹೇಳಿದ್ದಾರೆ, ನಿನ್ನ ಮನಸ್ಸಿನಲ್ಲೇ ಸಮಾಧಿ ಮಾಡ್ಕೊಂಡ್ರು ಆ ಗುಟ್ಟು ರಟ್ಟಾದ ಹೊರತು ನೀನು ಹಿಡಿದ್ರು ಭೂತ ಬಿಡೋದಿಲ್ಲ, ನೀನು ಮನುಷ್ಯನಾಗೋದಿಲ್ಲ. ಹೇಳಪ್ಪ, ಹೇಳ್ಬಿಡಪ್ಪ. ಅದೇನ್ ರಹಸ್ಯ ಅನ್ನೋದನ್ನ ಹೇಳ್ಬಿಡಪ್ಪ. ಅಪ್ಪ, ನನ್ನ ಕೈನ ತಡ್ಕೊಳಕ್ ಆಗ್ತಾ ಇಲ್ಲ, ಹೇಳ್ಬಿಡಪ್ಪ ಪ್ಲೀಸ್. ಗೋಪಿ, ನಾನು ಹೇಳ್ತೀನಿ ಬಾಪ. ಮಹೇಶ, ಇನ್ನು ಸತ್ಯನ ಮುಚ್ಚಿಡೋದ್ರಿಂದ ನಿನಗಾಗ್ಲಿ ನನಗಾಗಲಿ ಯಾರಿಗೆ ಯಾವ ವಿಧವಾದ ಪ್ರಯೋಜನನೂ ಇಲ್ಲ. ಗೋಪಿ, ಮನುಷ್ಯನ ರಕ್ತನ ರುಚಿ ಕಂಡು ಹುಲಿ ಮತ್ತೆ ಮನುಷ್ಯನ್ನೇ ಹುಡುಕ್ತಾ ಇರುತ್ತಂತೆ. ಹಾಗಾಗೋಯ್ತು ನನ್ನ ಪರಿಸ್ಥಿತಿ. ಅದಕ್ಕೆ ಮೊದಲನೇ ಬಲಿ ನಿಮ್ಮ ತಾಯಿ, ಎರಡನೇದು ರಾಮಯ್ಯ, ಮೂರನೇದು ನಿನ್ನ ಕಣ್ಣು ಕೊಟ್ಟರೆ ಬೆಕ್ಕನ ಕಣ್ಣನ್ನು ಇನ್ಸ್ಪೆಕ್ಟ್ರು ಅವ್ರದ್ದು. ನನ್ನ ಕವಲು ಅವಳ ನನ್ನ 30 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಒಂದು ದಿವಸ ಕೂಡ ವಿರಸ ಅನ್ನೋದನ್ನ ಕಂಡಿರಲಿಲ್ಲ. ಬಾಳು ಅನ್ನೋದೊಂದು ಸುಂದರವಾದ ಭಾವಗೀತೆಯಾಗಿತ್ತು, ಮಧುರವಾದ ಸಂಗೀತವಾಗಿತ್ತು. ವಿಧಿಗೆ ಅದು ಸಹಿಸಲಿಲ್ಲ ಅಂತ ಕಾಣಿಸುತ್ತೆ. ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಅಪಸ್ವರ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಯಿತು. ಕೇಡಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಹಾಗೆ ನಿಮ್ಮ ತಾಯಿಗೆ ನನ್ನ ಮೇಲೆ ಸಂದೇಹ ಬಂತು. ನೀನು ಮದುವೆ ಮಾಡ್ಕೋಬೇಕು ಅಂತ ಇದೆಯಲ್ಲ ಸುಜಾತ, ಅವರಕ್ಕ ಸರಳ, ಅವಳಿಗೂ ನನಗೂ ಸಂಬಂಧ ಇದೆ ಅಂತ ಕಲ್ಪನೆ ಮಾಡಿಕೊಂಡು ನನ್ನನ್ನು ಅನ್ನಬಾರದ ಮಾತುಗಳನ್ನ, ತುಚ್ಛವಾದ ಮಾತುಗಳನ್ನ ಆಡಲು. ಯಾವತ್ತು ನಿಮ್ಮ ಮನಸ್ಸು ಕೊಚ್ಚೆ ನೀರಿಗೆ ಆಸೆ ಪಡ್ತೋ ಕಮಲ, ಆವತ್ತೇ ಒಳ್ಳೆದರ ನಾಶ ಆಗೋಯ್ತು. ಮನುಷ್ಯ ನಡ್ಕೋ ರೀತಿನ ಇದು ದನ, ಕತ್ತೆ, ಬೀದಿ ನಾಯಿ ಇಂತ ಹೊರಸಾಗೋಯ್ತು ನಿಮ್ಮ. ವಿಷಯ ತಿಳಿದಿದ್ದ ರಾಮಯ್ಯ ಪೊಲೀಸ್ನವ್ರು ಹೊಡೆತ ತಡಿಲಾರ್ದು ಇನ್ನೆಲ್ಲಿ ಬಾಯಿ ಬಿಟ್ಬಿಡ್ತಾನು ಅಂತ ಅವನ್ನ ಹೊಡೆದು ಮಣ್ಣಲ್ಲಿ ಮುಚ್ಚಿಬಿಟ್ಟೆ. ಆ ಇನ್ಸ್ಪೆಕ್ಟರ್ ಮುಗಿಸ್ಬಿಟ್ಟೆ. ಯಾವತ್ತು ನಾನು ಆ ಮನುಷ್ಯನ ಕೊಂದನೋ ಆವತ್ತಿಂದ ಇವತ್ತವರೆಗೂ ಎಲ್ಲಿ ಬೆಕ್ಕನ ಕಣ್ಗಳನ್ನ ಕಂಡ್ರು ಆ ಇನ್ಸ್ಪೆಕ್ಟರ್ ಮುಖ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡು ಹಾಗಾಗ್ತಿತ್ತು. ಆಗ ನನ್ನನ್ನೇ ನಾನು ಮರೆತು ಬಿಡ್ತಾ ಇದ್ದೆ. ನಾನು ಏನ್ ಆಗ್ತಾ ಇದ್ದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ ಗೋಪಿ, ನಿನಗೋಸ್ಕರ, ನಿನ್ನ ಮೇಲೆ ಮಮತೆಗೋಸ್ಕರ ನನ್ನ ದುಃಖನೆಲ್ಲ ನುಂಗ್ಕೊಂಡು ಬಾಳೋದಕ್ಕೆ ಪ್ರಯತ್ನ ಪಟ್ಟೆ. ನೀನ್ ಸುಖವಾಗಿರ್ಬೇಕು, ನೀನ್ ನೆಮ್ಮದಿ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ರಹಸ್ಯನೆಲ್ಲ ಬಚ್ಚಿಟ್ಟು ಅನಾಹುತದ ಮೇಲೆ ಅನಾಹುತ ಮಾಡ್ತಾ ಬಂದೆ. ನನಗೆ ಸರಳನ ಪರಿಚಯ ಆಗಿದೆ ತಪ್ಪ. ನಿಮ್ಮಮ್ಮ ನನ್ನ ಮೇಲೆ ಅನುಮಾನ ಪಟ್ಟಿತ್ತಪ್ಪ. ನಾನು ಅವಳ ಮೇಲೆ ಕೈ ಮಾಡಿತ್ತಪ್ಪ. ವಿಧಿ ಅವಳು ನನ್ನಿಂದ ದೂರ ಮಾಡ್ತಲ್ಲ, ಅದ್ರ ತಪ್ಪ. ಅವಳು ಹೋದ್ರು ನಾನೇನು ಬದುಕಿದಲ್ಲ, ಅತ್ತಪ್ಪ. ನಾನು ಬದುಕಲೇಬೇಕು ಅಂತ ಹಠ ಹಿಡಿದು ನಿಮ್ಮ ಮಾವ ನನ್ನ ಬದುಕಿಸ್ತಾ ಅವನ್ ತಪ್ಪ. ಯಾರ ತಪ್ಪು, ಯಾರ ಸರಿ? ಇದರ ತೀರ್ಮಾನ ಹೇಗೆ? ಇದರ ತೀರ್ಮಾನ ಹೇಗೆ?